Good morning, students, and welcome back to the Vidya Shakti Maths online class. Okay, so now last class nalli ನಾವು ಯಾವ ಒಂದು ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ ಆಲ್ರೆಡಿ ಸ್ಕ್ವೇರ್ ಮತ್ತೆ ಕ್ಯೂಬ್ಸ್ ಅಂದ್ರೆ ವರ್ಗಗಳು ಮತ್ತು ಘನ ಅನ್ನುವಂತ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಅದ್ರೊಳಗೆ ನಾನು ಯಾವ ಟಾಪಿಕ್ ಅನ್ನ ಮುಗಿಸಿದೆ? ಸ್ಕ್ವೇರ್ ಅಂದ್ರೆ ವರ್ಗ ಮೂಲಗಳು, ವರ್ಗ ಸಂಖ್ಯೆಗಳಂದ್ರೇನು, ಅದರದ ಪ್ರಾಪರ್ಟೀಸ್ ಏನು, ಅವೆಲ್ಲವನ್ನ ಕಲ್ತೀವಿ. ಓಕೆ, ಸೊ ಇವತ್ತು ನಾವ್ ಏನ್ ಮಾಡೋಣ ಅಂದ್ರೆ ಕ್ಯೂಬ್ ಅನ್ನೋನ ನೋಡೋಣ ಅಂತ. ಕ್ಯೂಬ್ ಅಂದ್ರೆ ಘನ ಮತ್ತು ಘನಮೂಲಗಳ ಬಗ್ಗೆ ನೋಡೋಣಂತ. ಓಕೆ, ಸೊ ಹಾಗಾದ್ರೆ ಯಾವ ಟಾಪಿಕ್ ನಮ್ದು? ವರ್ಗ ಮತ್ತು ಘನ. ವರ್ಗ ಮತ್ತು ಘನ. ವರ್ಗ ಮತ್ತು ಘನಗಳು. ಸೊ ನಾ ಈ ಒಂದು ವರ್ಗ ಅನ್ನುವಂತ ಟಾಪಿಕ್ ಅನ್ನ ಕಂಪ್ಲೀಟ್ ಮಾಡಿದ್ದೀನಿ. ಇವತ್ ನಾವ್ ಯಾವ್ದನ್ನ ಹೇಳ್ತಾ ಇದ್ದೀನಿ? ಘನಗಳು ಅನ್ನುವಂತ ಟಾಪಿಕ್ ಅನ್ನ ಹೇಳ್ತಾ ಇದ್ದೀನಿ. ಬಟ್ ಅದಕ್ಕಿಂತ ಮುಂಚೆ ನಾವೇನ್ ಮಾಡೋಣ, ನಮ್ಮ ಆಸ್ ಯೂಶುವಲ್ ಫಸ್ಟ್ ಸೆಷನ್ ಏನಿದೆ, ಮೋಟಿವೇಶನಲ್ ಸ್ಟೋರಿ, ಹೌದಾ, ನೀತಿ ಕಥೆಗಳು ಅಂತ ಹೇಳ್ತೇವಲ್ಲ. ಸೊ ಆ ಕಥೆಯನ್ನ ಒಂದ್ 2 ನಿಮಿಷ ನೋಡಿ ನಾವೇನ್ ಮಾಡೋಣ, ನಮ್ಮ ಟಾಪಿಕ್ಗೆ ಬರೋಣ ಅಂತ. ಓಕೆ, ಸೊ ಹಾಗಾದ್ರೆ ನೀವೆಲ್ಲರೂ ರೆಡಿ ಇದ್ದೀರಲ್ಲ? ಓಕೆ, ಓಕೆ, ಕಾಣಿಸ್ತಾ ಇದೆ ಸ್ಕ್ರೀನ್? ಓಕೆ, ಡನ್. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ? ಮೋಟಿವೇಶನಲ್ ಸ್ಟೋರಿ ಏನಾಗ್ತಿದೆ ನೋಡಿ, ಹೌದಾ? ಒಂದಾನೊಂದು ಕಾಲದಲ್ಲಿ ಹಸಿರು ಹೊದಕೆಯ ಸುಂದರವಾದ ಹಳ್ಳಿಯೊಂದರಲ್ಲಿ ಅವನಿ ಎಂಬ ಹುಡುಗಿ ವಾಸಿಸುತ್ತಿದ್ದಳು. ಅಲ್ಲಿನ ಪ್ರತಿಯೊಬ್ಬರಿಗೂ ಒಂದೊಂದು ವಿಶೇಷ ಕಲೆ ಇತ್ತು. ಕೆಲವರು ಸುಂದರವಾದ ಮಡಿಕೆಗಳನ್ನು ಮಾಡುತ್ತಿದ್ದರೆ, ಇನ್ನು ಕೆಲವರು ಅದ್ಭುತವಾಗಿ ನೇಯುತ್ತಿದ್ದರು. ಆದರೆ ಅವನಿ ಮಾತ್ರ ನನ್ನಲ್ಲಿ ಯಾವ ಪ್ರತಿಭೆಯೂ ಇಲ್ಲವಲ್ಲ ಎಂದು ಸದಾ ಚಿಂತಿಸುತ್ತಿದ್ದಳು. ಅಂದ್ರೆ ಏನಾಯ್ತು, ಅಲ್ಲಿ ಒಂದಾನೊಂದು ಕಾಲದಲ್ಲಿ ಬಹಳ ಒಂದು ಹಳ್ಳಿ ಇತ್ತು, ಸುಂದರವಾದ ಹಸಿರು ಹೊದಿಕೆಯ ಒಂದು ಸುಂದರವಾದ ಹಳ್ಳಿ ಇತ್ತು. ಅಲ್ಲಿ ಅವನಿ ಅನ್ನುವಂತ ಒಂದು ಹುಡುಗಿ ವಾಸಿಸ್ತಾ ಇದ್ಲು. ಅಲ್ಲೇನಾಗಿತ್ತು, ಆ ಊರಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ವಿಶೇಷವಾದ ಕಲೆ ಇತ್ತು. ಕೆಲವರು ಸುಂದರವಾದ ಮಡಿಕೆಗಳನ್ನ ಮಾಡ್ತಾ ಇದ್ರು, ಅಲ್ಲಿ ನೀವು ಕಾಣಿಸ್ತಾ ಇರ್ಬೋದು, ಹೌದಾ? ಇನ್ನು ಕೆಲವರು ಅದ್ಭುತವಾಗಿ ನೇಯುತ್ತಿದ್ದರು. ಅಂದ್ರೆ ಬಟ್ಟೆ ನೇಯ್ತಾರಲ್ಲ, ಗೊತ್ತಾ ನಿಮ್ಗೆ? ಸೊ ಅದೇ ರೀತಿ ಏನ್ ಮಾಡ್ತಿದ್ರು, ಒಂದಿಷ್ಟು ಜನ ಮಡಿಕೆಗಳನ್ನ ಬಹಳ ಚೆನ್ನಾಗಿರುವಂತಹ ಮಡಿಕೆಗಳನ್ನ ಮಾಡಿದ್ರು. ಇನ್ನು ಒಂದಷ್ಟು ಜನ ಏನ್ ಮಾಡ್ತಿದ್ರು, ಬಟ್ಟೆಗಳನ್ನ, ಸುಂದರವಾಗಿರುವಂತಹ ಬಟ್ಟೆಗಳನ್ನ ನೇಯ್ತಾ ಇದ್ರು. ಓಕೆ, ಸೊ ಅವಾಗ ಆ ಅವನಿ ಅನ್ನುವಂತ ಒಂದು ಹುಡುಗಿ ಏನಂದ್ರೆ, ನನ್ಗೆ ಎಲ್ಲಾನು ಕೆಲಸವನ್ನ ಮಾಡ್ತಾರ, ಬಟ್ ನನಗೆ ಯಾವುದೋ ಒಂದು ಪ್ರತಿಭೆ ಇಲ್ಲ ಅಲ್ಲ ಅಂತ ಹೇಳಿ ಚಿಂತಿಸ್ತಾ ಇದ್ಲು. ಸೊ ನಿಮ್ಮ ಸ್ಕೂಲ್ ನಲ್ಲಿ, ಕ್ಲಾಸ್ ನಲ್ಲಿ ಒಂದೊಂದು ಸ್ಟೂಡೆಂಟ್ಸ್ ಇರ್ಬೋದು, ಎಲ್ರು ಅವರೆಲ್ಲ ಚಲೋ ರ್ಯಾಂಕ್ ತಗೊಂತಾರ, ಎಲ್ರು ಚಲೋ ಕ್ರಿಯೇಟಿವಿಟಿ ಮಾಡ್ತಾರ, ಬಟ್ ನನಗೆ ಏನೂ ಬರುದಿಲ್ಲ ಅಂತ ಹೇಳಿ ಒಂದಷ್ಟು ಮಂದಿ ಚಿಂತೆ ಮಾಡೋರು ಇರ್ಬೋದಲ್ಲ, ಹೌದಾ? ಸೊ ಅವಾಗ ಏನಾಯ್ತು, ನೆಕ್ಸ್ಟ್ ಏನಾಯ್ತು ನೋಡೋಣಂತೆ. ಸೊ ನೆಕ್ಸ್ಟ್ ಏನಾಯ್ತು, ಒಂದ್ ಸೆಕೆಂಡ್. ಅದ ಶನಿವಾರ ಏನಾಯ್ತು, ಒಂದು ಶನಿವಾರದ ಮಧ್ಯಾಹ್ನ ಅವನಿ ತನ್ನ ಮನೆಯ ಹಳೆಯ ಅಟ್ಟವನ್ನು ಸ್ವಚ್ಛಗೊಳಿಸುತ್ತಿದ್ದಾಗ ಒಂದು ಧೂಳು ಹಿಡಿದ ಮರದ ಪೆಟ್ಟಿಗೆಯನ್ನು ಕಂಡಳು. ಆತುರದಿಂದ ಅದನ್ನು ತೆರೆದಾಗ ಅದರಲ್ಲಿ ಹಳೆಯ ತಂತಿಗಳು, ಸಣ್ಣ ಮೋಟಾರ್ಗಳು, ಬಣ್ಣದ ಬಲ್ಬ್ಗಳು ಮತ್ತು ತುಕ್ಕು ಹಿಡಿದ ಲೋಹದ ತುಂಡುಗಳಿದ್ದವು. ಇತರರಿಗೆ ಅದು ಕಸವಾಗಿ ಕಂಡರೂ ಅವನಿಗೆ ಅದರಲ್ಲಿ ಏನೋ ವಿಶೇಷತೆ ಕಂಡಿತು. ಒಂದಿನ ಏನಾಗಿತ್ತು, ಸ್ಯಾಟರ್ಡೆ, ನಿಮ್ಮಾಗೆ ಅವಳು ಏನ್ ಮಾಡಿದ್ಲು, 11:30 ಕ್ಲಾಸ್ ಮುಗಿತಲ್ಲ, ಸ್ಕೂಲ್ ಮುಗಿದ್ಮೇಲೆ ಮನಿಗ್ ಹೋದ್ಮೇಲೆ ಅವರು ಒಂದು ಹಳೆಯ ಅಟ್ಟವನ್ನ ಸ್ವಚ್ಛ ಮಾಡುವಾಗ ಒಂದು ಪೆಟ್ಟಿಗೆ ಸಿಕ್ತು. ಅದ್ರಲ್ಲಿ ಏನಾಗಿತ್ತು, ಹಳೆಯ ತಂತಿಗಳು, ಮೋಟಾರ್ಗಳು, ನೀವು ಇಟ್ಟಿರ್ತೀರಲ್ಲ ಒಂದೇನೋ ಒಂದು ರಟ್ಟಿನ ಬಾಕ್ಸ್ ಒಳಗ, ಅದೇ ರೀತಿ ಅವು ಏನೇನೋ ಇದ್ವು ಅಲ್ಲಿ. ಅದೆಲ್ಲಾ ಬೇರೆದವ್ರು ನೋಡಿ ಇದೇನ್ ಕಸ ಅಂದ್ರು, ಬಟ್ ಅಕ್ಕಿಗೆ ಏನಾಯ್ತು, ಏನೋ ವಿಶೇಷ ಐತಲ್ಲ ಅಂತೇಳಿ ಚೆಕ್ ಮಾಡಿಲ್ಲ, ಹೌದಾ? ಹಾಗಾದ್ರೆ ಏನಿದೆ ನೋಡೋಣ. ನೆಕ್ಸ್ಟ್ ಏನಾಯ್ತು, ಅವಳ ತಾತ ಬಸಪ್ಪ ಅವರು ದೂರದಿಂದ ಇದನ್ನೆಲ್ಲ ಗಮನಿಸುತ್ತಿದ್ದರು. ಅವರು ಹಳ್ಳಿಯ ಅತ್ಯಂತ ಜ್ಞಾನ ವ್ಯಕ್ತಿಯಾಗಿದ್ದರು. ಅವರು ಮೆಲ್ಲನೆ ಅವಳ ಬಳಿ ಬಂದು, ಈ ಲೋಹದ ತುಂಡುಗಳು ಕಸವಲ್ಲ, ಅವು ನಿನ್ನ ಕಲ್ಪನೆಯ ಬೀಜಗಳು. ಪ್ರತಿಯೊಂದು ವಸ್ತುವಿನಲ್ಲಿ ಒಂದು ಕತೆ ಅಡಗಿರುತ್ತದೆ, ಅದನ್ನು ಹೊರತೆಗೆಯುವ ಶಕ್ತಿ ನಿನ್ನಲ್ಲಿದೆ ಅಂದ್ರು. ಸೊ ಅವ್ರ ಅಜ್ಜ ಏನ್ ಮಾಡ್ತಾ ಇದ್ರು, ಅದನ್ನ
ಆಕಿ ಆಕಿ ಏನ್ ನೋಡ್ತಾ ಇದ್ದಾಳಲ್ಲ ಅವ್ನ ನೋಡ್ತಾ ಇದ್ರು ಅವ್ರು. ಹೌದಾ, ಅವಾಗ ಅವ್ರು ಬಂದು ಅವರು ಒಂದು ಆ ಹಳ್ಳಿ ಒಳಗ ಒಬ್ರ ಜ್ಞಾನ ವ್ಯಕ್ತಿಗಳಾಗಿದ್ರು, ಅಂದ್ರೆ ಬಹಳ ಜಾಣರಾಗಿದ್ರು. ಹೌದಾ, ಬಹಳ ತಿಳುವಳಿಕೆ ಇತ್ತು ಅವ್ರಿಗೆ, ಅಜ್ಜಗೆ. ಹೌದಾ, ಅವ್ರ ಏನ್ ಮಾಡಿದ್ರು, ಈ ತುಂಡುಗಳು ಕಸವಲ್ಲ, ನಿನ್ನ ಒಂದು ಕಲ್ಪನೆಯ ಬೀಜ. ಸೊ ಅದರಿಂದ ನೀನು ಏನಾದ್ರೂ ಒಂದು ಹೊಸವನ್ನ, ಕಥೆಯನ್ನ, ಒಂದು ಹೊಸದಾಗಿರುವಂತ ಒಂದು ವಸ್ತುವನ್ನ ತೆಗೆಯುವಂತ ಶಕ್ತಿ ನಿನ್ನಲ್ಲಿದೆ ಅಂತ ಅವ್ರು ಹೇಳ್ತಾರೆ. ಹೌದಾ, ಆಮೇಲೆ ಅವನು ಏನ್ ಮಾಡಿದ್ಲು, ನೆಕ್ಸ್ಟ್ ಅವನಿ ಏನ್ ಮಾಡಿದ್ಲು, ಅಂದಿನಿಂದ ಅವನಿಯ ದಿನಚರಿ ಬದಲಾಯಿತು. ಅವಳು ದಿನವಿಡೀ ಆ ಹಳೆಯ ಸಾಮಾನುಗಳೊಂದಿಗೆ ಕಾಲ ಕಳೆಯತೊಡಗಿದಳು. ಸ್ಕ್ರೂ ಡ್ರೈವರ್, ಪ್ಲೈಯರ್ ಹಿಡಿದು ಅವಳು ಏನನ್ನೋ ಜೋಡಿಸಲು ಆರಂಭಿಸಿದಳು. ಅವಳ ಕೋಣೆ ಈಗ ಒಂದು ಪುಟ್ಟ ಪ್ರಯೋಗಾಲಯದಂತೆ ಕಾಣುತ್ತಿತ್ತು. ಅವಾಗಿಂದ ಅವ್ರದ್ದು ಏನಾಯ್ತು, ಆಕಿಂದು ಡೈಲಿ ರುಟೀನ್ ಚೇಂಜ್ ಆಯ್ತು. ಅವಳು ಏನ್ ಮಾಡಿದ್ಲು, ದಿನಾ ಒಂದು ಹಳೆ ಏನೊಂದು ಬಾಕ್ಸ್ ಇತ್ತಲ್ಲ ಅದ್ರ ಜೊತೆಗಿನ ಕಾಲು ಕಳೆದು ಅದ್ರಲ್ಲಿ ಏನೇನ್ ತುಂಡಾಗಿತ್ತಲ್ಲ ಆ ವೈರ್ ಅನ್ನೆಲ್ಲ ಜೋಡಿಸೋದು, ಸ್ಕ್ರೂ ಡ್ರೈವರ್ ಅವನ್ನೆಲ್ಲ ಹಿಡಿದು ಅವನ್ನೆಲ್ಲ ಜೋಡಿಸೋದು, ಏನೇನೋ ಮಾಡೋದಕ್ಕಿಗೆ ಏನಾಯ್ತು, ಒಂದು ಪ್ರಯೋಗಾಲಯದಂತೆ ಆಯ್ತು. ಹೌದಾ, ನೆಕ್ಸ್ಟ್ ಓಕೆ, ಏನಾಯ್ತು. ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಮತ್ತ ಅವ್ರ ಗೆಳೆಯ ಏನ್ ಬರ್ತಾರ, ಒಬ್ರು ಚೇತನ್ ಅನ್ನುವಂತ ಗೆಳೆಯ ಬರ್ತಾನ. ಅವ್ರ ಏನ್ ಮಾಡ್ತಾರ, ಈಗ ಏನೇನೋ ಮಾಡ್ತಾ ಇದ್ದಾಳಲ್ಲ, ಇದರಿಂದ ನಿನ್ಗೆ ಏನ್ ಸಿಗ್ತೈತಿ ಅಂತ ಹೇಳಿಂಗೆಲ್ಲ ಆಕಿ ಮಾಡ್ತಾ ಇರ್ತಾಳ. ಬಟ್ ಅಲ್ಲಿ ಏನಾಗ್ತಾ ಇದೆ, ಹೀಗೆ ಆಕಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಒಂದಿನ ಏನಾಗತ್ತೆ ಅಂದ್ರೆ, ಹೌದಾ, ಒಂದಿನ ಏನಾಗತ್ತಾ, ಸೊ ಅವ್ರ ಊರಲ್ಲಿ ಏನಾಗಿರ್ತೈತಿ, ಒಂದು ಮೋಟಾರ್ ಪಂಪು ಕೆಟ್ಟ ಹೋಗ್ಬಿಟ್ಟಿರ್ತೈತಿ. ಅವಾಗ ಅಲ್ಲಿ ನೀರು ಬರ್ತಾ ಇರುವುದಿಲ್ಲ. ಆ ಊರಿನ ಜನಕ್ಕೆ ಏನಾಗ್ತಾ ಇರ್ತೈತಿ, ನೀರಿನ ಒಂದು ಅಭಾವ ಆಗಿರ್ತೈತಿ. ಅವಾಗ ಅವಳು ಏನ್ ಮಾಡ್ತಾಳು, ಆ ಒಂದು ತಾಯೇನ್ ಒಂದು ರೆಡಿ ಮಾಡಿರ್ತಾಳಲ್ಲ ಅದನ್ನ ತಗೊಂಡ್ ಬಂದು ಧೈರ್ಯದಿಂದ ಆಕಿ ಹೋಗಿ ಇದನ್ನ ಏನ್ ಮಾಡ್ತೀನಿ, ನಾ ರಿಪೇರಿ ಮಾಡ್ತೀನಿ ಅಂತ ಹೇಳ್ತಾಳ. ಹೌದಾ, ಸೊ ಅವಾಗ ಊರಲ್ಲಿರೋ ಈ ಸಣ್ಣ ಹುಡುಗಿ ಏನ್ ಮಾಡ್ತಾಳ ಅಂತ ಅವ್ರಿಗೆ ಆಶ್ಚರ್ಯ ಆಗ್ತೈತಿ. ಬಟ್ ಅವಳು ಹೋಗಿ ಅದನ್ನ ಏನ್ ಮಾಡ್ತಾಳ, ಒಂದು ಮೋಟಾರ್ ರೆಡಿ ಮಾಡಿರ್ತಾಳಲ್ಲ, ಆ ಬೋರ್ವೆಲ್ಗೆ ಅದನ್ನೇನೋ ಫಿಕ್ಸ್ ಮಾಡಿ ಅಲ್ಲಿಂದ ಏನಾಗ್ತದೆ, ಅಲ್ಲಿ ಘರ್ ಘರ್ ಅಂತ ಸಪ್ಳ ಬರ್ತೈತಿ. ಅದರಿಂದ ಏನಾಯ್ತು, ಶುದ್ಧ ನೀರು ಚಿಮ್ಮಿ ಬರತೊಡಗಿತು. ಹೌದಾ, ಶುದ್ಧ ನೀರು ಏನಾಗ್ತಾ ಇದ್ದ, ಬರಕ್ ಚಲುವಾಯ್ತು. ಹೌದಾ, ಅವಾಗ ಏನಾಯ್ತು ನೋಡ್ರಿ, ಹಳ್ಳಿಯವರೆಲ್ಲರೂ ಅವನಿಯನ್ನು ಕೊಂಡಾಡಿದರು. ಅವಳಿಗೆ ಅರಿವಾಯ್ತು, ಪ್ರತಿಯೊಬ್ಬರಲ್ಲಿ ಒಂದು ವಿಶಿಷ್ಟ ಶಕ್ತಿ ಇರುತ್ತದೆ. ಅವಾಗ ಹಳ್ಳಿಯವರೆಲ್ಲ ಎಷ್ಟು ಜಾನ ಮಗಳಿದ್ದಾಳೆ ಆಕಿ ಅಂತ ಹೇಳಿ ಕೊಂಡಾಡ್ತಾ ಇದ್ರಲ್ಲ. ಅವಾಗ ಅಕ್ಕಿಗೆ ಏನಾಯ್ತು, ಸೊ ನನ್ನಲ್ಲಿ ಏನೂ ಶಕ್ತಿ ಇಲ್ಲ ಅಂತ ಹೇಳಿ ವಿಚಾರ ಮಾಡೋಕ್ಕಿಂತ ನನ್ನಲ್ಲಿ ಶಕ್ತಿ ಇದೆ. ಎಲ್ರೂ ಕಠಿಣ ಪರಿಶ್ರಮ ಅಂತ ಮಾಡಿದ್ವಿ ಅಂದ್ರ ನಮ್ಮಲ್ಲಿ ಯಾವುದೇ ರೀತಿ ಒಂದು ಪ್ರತಿಭೆ ಇದ್ದೇ ಇರ್ತೈತಿ ಅಂತ ಹೇಳಿ ಕಂಡ್ಕೊಂಡ್ಲು. ಹಾಗಾದ್ರೆ ಈ ಒಂದು ಸ್ಟೋರಿಯನ್ನ ಕೇಳ್ತಾ ನಿಮ್ಗೆ ಮಾರಲ್ ಆಫ್ ದ ಸ್ಟೋರಿ ಏನಾಯ್ತು, ಹೌದಾ, ಏನಾಯ್ತು, ಪ್ರತಿಯೊಬ್ಬರಲ್ಲಿ ಒಂದು ಅದ್ಭುತ ಪ್ರತಿಭೆ ಮತ್ತು ಕಿಡಿ ಅಡಗಿರುತ್ತದೆ. ಅದನ್ನು ಗುರುತಿಸಿ ಶ್ರಮ ವಹಿಸಿ ಬೆಳೆಸಿದರೆ ನೀವು ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನ ನೀಡಬಹುದು ಅಂತ ಇದರದ್ದು ಮಾರಲ್ ಆಫ್ ದ ಸ್ಟೋರಿ ಏನಂದ್ರೆ. ಸೊ ಇದರ ಅರ್ಥ ಏನ್ ಹಾಗಾದ್ರೆ, ಶ್ರಮವೇ ಜಯತಿ, ಪ್ರಯತ್ನವೇ ಗೆಲುವು. ಅಂದ್ರೆ ನಮ್ ಕಡೆ ಏನೂ ಆಗುದಿಲ್ಲ, ನಾನು ಅಷ್ಟು ಟ್ಯಾಲೆಂಟ್ ಇಲ್ಲ, ನಂಗಷ್ಟು ಶಾನೆ ಇಲ್ಲ, ನನ್ಗ ಈ ಕಡೆ ಡ್ಯಾನ್ಸು ಆ ರೀತಿ ಕರಿಕ್ಯುಲಮ್ ಆಕ್ಟಿವಿಟೀಸು ಇಲ್ಲ, ಓದೋದ್ರೊಳಗೂ ಇಲ್ಲ, ಸ್ಪೋರ್ಟ್ಸ್ ಒಳಗೂ ಇಲ್ಲ ಅಂತ ಹೇಳಿ ನಾವು ಏನು ಒಂದು ಧೃತಿಗೆಡೋದಕ್ಕಿಂತ ನಮ್ಮಲ್ಲಿ ಏನೋ ಒಂದು ಹೊಸಾದ್ ಇರ್ತೈತಿ. ಹೌದಾ, ಹೊಸಾದೊಂದು ಪ್ರತಿಭೆ ಇರ್ತೈತಿ, ಅದನ್ನು ಗುರುತಿಸಿ ನಾವು ಅದಕ್ಕ ಶ್ರಮ ಪಟ್ಟಿದ್ವಿ ಅಂದ್ರೆ ನಮ್ಗೆ ಮುಂದೊಂದಿನ ಗೆಲುವು ಸಿಕ್ಕೇ ಸಿಗ್ತೈತಿ. ಓಕೆ, ಸೊ ಇದು ನಮ್ಮ ಇವತ್ತಿನ ಏನಾಗಿತ್ತು ಹಾಗಾದ್ರೆ, ಮಾರಲ್ ಆಫ್ ದ ಸ್ಟೋರಿ, ನೀತಿ ಕತೆ ಆಗಿತ್ತು. ಓಕೆ, ಸೊ ಹಾಗಾದ್ರೆ ಇವತ್ತು ನಮ್ಮ ಒಂದು ಟಾಪಿಕ್ಗೆ ಬರೋಣ, ಯಾವುದಂದ್ರೆ ಘನಗಳು. ಓಕೆ, ಸೊ ಘನಗಳು ಅಂದ್ರೆ ಅದರ ಅರ್ಥ ಏನು, ಘನ, ಕ್ಯೂಬ್. ಹೌದಾ, ಆಮೇಲೆ ವರ್ಗ ಅಂದ್ರೆ ಎರಡಂತ ಅರ್ಥ. ಹೌದಾ, ಘನ ಅಂದ್ರೆ ನಮ್ಗೆ ಮೂರಂತ ಅರ್ಥ. ಹೌದಾ, ಯಾವುದೇ ಒಂದು ವಸ್ತುವನ್ನ ನಾವೇನ್ ಒಂದು ನಂಬರ್ ಅನ್ನ ಮೂರ್ ಬರಿ ಗುಣಾಕಾರ ಮಾಡಿದ್ರ, ಯಾವುದೇ ನಂಬರ್ ಅನ್ನ ಅದೇ ನಂಬರ್ ಇಂದ 3 ಸತಿ ನಾವು ಗುಣಾಕಾರ ಮಾಡಿದ್ರ ಆ ಬರುವಂತ ಉತ್ತರಕ್ಕ ನಾವೇನಂತ ಕರಿತೀವಿ, ಘನ ಅಂತ ಕರಿತೀವಿ. ಹೌದಾ, ಸೊ ನೀವು ಘನಮೂಲ ಅಂತೇಳಿ ನೀವು ಯಾವ್ದಂದ್ರ 8th 9th ಈಗ 8th ಅದಿರಿ, ಈಗ ನಿಮ್ ಕ್ಲಾಸ್ ನಲ್ಲಿ ಸಿಕ್ತಿರ್ತಾವ. ಹೌದಾ, ಒಂದು ಆಯತದ ಘನಮೂಲ, ವರ್ಗದ ಘನಮೂಲ, ಸಿಲಿಂಡರ್ದ ಘನಮೂಲ ಅಂದ್ರೆ. ಹೌದಾ, ಅದು ಇನ್ನೊಂದ್ ಏನ್ ಇರ್ತೈತಿ ನಮ್ಗೆ, ಮೀಟರ್ ಕ್ಯೂಬ್ ಅಂತ ಇರುತ್ತೆ ಗೊತ್ತನ. ಘನ ಅಂದ್ರೆ ನಮ್ಗೆ ಏನದ್ರ ಅರ್ಥ,
3 ಅಂತ ಅರ್ಥ. ಹೌದಾ? ಸೊ ಹಾಗಾದ್ರೆ ಇಲ್ಲಿ ಏನಿದ್ರ ಅರ್ಥ? ಹಾಗಾದ್ರೆ ಒಂದು ವಸ್ತು, ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ನಾವು 3 ಬಾರಿ ಗುಣಾಕಾರ ಮಾಡಿದಾಗ ನಮಗ ಬರುವಂತ ನಂಬರಿಗೆ ನಾವೇನಂತ ಕರಿತೀವಿ? ಘನ ಅಂತ ಕರಿತೀವಿ. ಕರೆಕ್ಟ್? ಹಾಗಾದ್ರೆ ಫಾರ್ ಎಕ್ಸಾಂಪಲ್ 2 ಇದೆ. ಹೌದಾ? ಹೌದಾ? ಫಸ್ಟ್ ಒಂದನ್ನ ತಗೊಂಡ್ಬಿಡೋಣ. ಓಕೆ, ಒಂದನ್ನ ನಾನು ಏನ್ ಹೇಳಿದೆ ನಿಮ್ಗೆ ಅರ್ಥ? ಒಂದು ಸಂಖ್ಯೆಯನ್ನ 3 ಬಾರಿ ಗುಣಾಕಾರ ಮಾಡ್ಬೇಕು. ಹೌದಾ? 3 ಬಾರಿ ಗುಣಾಕಾರ ಮಾಡಿದ್ರೆ ಏನಾಯ್ತು ನಮ್ಗೆ? 1 ಒಂದ್ಲೆ 1, 1 ಒಂದ್ಲೆ 1. ಇದು ಈಸಿ ಬರುತ್ತೆ. ಸೊ ನಿಮ್ಗೆ 1 ವರ್ಗ ಅಂದ್ರೂ ಒಂದೇ ಬರುತ್ತೆ, ಘನ ಅಂದ್ರೂ ಒಂದೇ ಬರ್ತೈತಿ. ಇಲ್ಲೇನ್ ಡಿಫ್ರೆನ್ಸ್ ಆಗೋದಿಲ್ಲ. ಇವಾಗ ನೆಕ್ಸ್ಟ್ 2. ಹೌದಾ? ಸೊ 2 ಕ್ಯೂಬ್ ಅಂದ್ರೆ ಇದನ್ನ ಏನಂತ ಓದ್ತೇವೆ? 2 ಘಾತ 3 ಅಂತಾದ್ರೂ ಓದ್ರಿ, ಅಥವಾ 2 ಕ್ಯೂಬ್ ಅಥವಾ 2 ಕ್ಯೂಬ್ ಅಂತಾದ್ರೂ ಓದ್ರಿ. ಹೌದಾ? ನಿಮ್ಮ ಯಾವ ಕನ್ವಿನಿಯಂಟ್ ಆಗ್ತೈತಿ ಆ ರೀತಿ ನೀವು ಓದ್ರಿ. ಇದ್ರ ಅರ್ಥ ಏನ್ ಹಾಗಾದ್ರೆ? ಈ ಘಾತ ಅಂದ್ರೆ ಎಷ್ಟು? ಈ 2ಅನ್ನ ನಾವು ಏನ್ ಮಾಡ್ಬೇಕು? 3 ಸತಿ ಗುಣಾಕಾರ ಮಾಡ್ಬೇಕು. ಹೌದಾ? 2 ಇಂಟು 2 ಇಂಟು 2 ಎಷ್ಟಾಯ್ತು ನೋಡ್ರಿ? 2 ಎಡ್ಲೆ 4, 4 ಎಡ್ಲೆ 8. ಹೌದಾ? ಸೊ ಎಷ್ಟಾಯ್ತು? 8 ಆಯ್ತು. ಬಹಳ ಜನ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡೋದು ಎಲ್ಲಂದ್ರೆ, ಇದು 2 ಕ್ಯೂಬ್ ಅಂತ ಇರುತ್ತಲ್ಲ, ಸೊ ಸಡನ್ ಆಗಿ ಏನಂದ್ಬಿಡೋದು? 2 ಮೂರ್ಲೆ 6. ಹೌದಾ? 2 ಮೂರ್ಲೆ 6 ಅಂತ ಹೇಳುವಂತ ಚಾನ್ಸ್ ಇರುತ್ತೆ. ಯಾರಾದ್ರೂ ಇದೀರಾ ಮಕ್ಕಳ ನಿಮ್ ಹತ್ರನೋ? ನಿಮ್ ಕ್ಲಾಸ್ ನಲ್ಲಿ ಯಾರಾದ್ರೂ ಹಂಗ್ ಮಾಡಿರ್ಬೋದು. ಪ್ರತಿಯೊಂದು ಕ್ಲಾಸ್ ನಲ್ಲಿ ಒಬ್ರಾದ್ರೂ ಇರ್ತಾರೆ, ಕನಿಷ್ಠ 2, 3 ಜನ ಆದ್ರೂ ಇರ್ತಾರೆ. ಈ 2 ಕ್ಯೂಬ್ ಅಂದ್ರೆ ಅದ್ರ ಅರ್ಥ ಅವ್ರು ಏನ್ ತಿಳ್ಕೊತಾರೋ? 2 ಮತ್ತೆ 3ಅನ್ನ ಗುಣಾಕಾರ ಮಾಡ್ಬೇಕು. ಓಕೆ, ಸೊ ಅದು ತಪ್ಪು. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು ಮಕ್ಕಳೇ? ಈ 2 ಕ್ಯೂಬ್ ಅಂದಾಗ ಇಲ್ಲಿ ಇರುವಂತ ಆಧಾರ ಸಂಖ್ಯೆ ಅಂತ ಕರಿತೀವಿ ನಾವು. ಹೌದಾ? ಸೊ ಈ ಆಧಾರ ಸಂಖ್ಯೆಯನ್ನ ನಾವ್ ಏನ್ ಮಾಡ್ಬೇಕು? ಇಲ್ಲಿ ಎಷ್ಟು ಸತಿ ಕೊಟ್ಟಿದಾರಲ್ಲ, ಎಷ್ಟು ಸಂಖ್ಯೆಯನ್ನ ಕೊಟ್ಟಿದಾರೋ ಅಷ್ಟು ಸತಿ ನಾವು ಮಲ್ಟಿಪ್ಲೈ ಮಾಡ್ಬೇಕು ಅಥವಾ ಗುಣಾಕಾರವನ್ನ ಮಾಡ್ಬೇಕು. ಹಾಗಾದ್ರೆ 2 ಕ್ಯೂಬ್ ಅಂದ್ರೆ ನಮ್ಗೆ ಏನಾಯ್ತು? 2 ಇಂಟು 2 ಇಂಟು 2. 2 ಎಡ್ಲೆ 4. ಆ ಬಂದ ಉತ್ತರಕ್ಕೆ ಮತ್ತೆ ನಾವೇನ್ ಮಾಡ್ಬೇಕು? 4 ಎಡ್ಲೆ 8. ಹಾಗಾದ್ರೆ ಮಕ್ಕಳು ಇದನ್ನ ನೀವ್ ಹೇಳ್ತೀರಾ ಇವಾಗ? 3 ಕ್ಯೂಬ್ ಇದೆ. ಹಾಗಾದ್ರೆ ಇದ್ರ ಉತ್ತರ ಏನು ಹೇಳ್ರಿ ನನ್ಗೆ? ಹೇಳ್ಬೋದಾ? ಯಾರು ಟ್ರೈ ಮಾಡ್ತಾ ಇದ್ದಾರೆ? ಎಸ್, ಹೇಳಿ ಹೇಳಿ, ತಪ್ಪಾದ್ರೂ ಚಿಂತೆ ಇಲ್ಲ, ಹೇಳಿ. 2 ಕ್ಯೂಬ್ ಅಂತ, ಸಾರಿ 3 ಕ್ಯೂಬ್ ಇದೆ. ಹೌದಾ? 3 ಕ್ಯೂಬ್ ಅಂತ ಇದೆ. ಯಾವ್ದಿದೆ? 3 ಘಾತ 3 ಅಂತ ಇದೆ. ಹಾಗಾದ್ರೆ 3 ಕ್ಯೂಬ್ ಅಂದ್ರೆ ಏನಾಗತ್ತೆ? 3 ಇಂಟು 3 ಇಂಟು 3. ವೆರಿ ಗುಡ್ ಮಕ್ಕಳ, ನೀವು ನಿಮ್ಮ ಬುಕ್ ನಲ್ಲಿ ಬರಿತಾ ಇದ್ದೀರಿ ಅಲ್ವಾ? ಓಕೆ, ಸೊ 3 ಇಂಟು 3 ಇಂಟು 3. 3 ಇಂಟು 3 ಇಂಟು 3. ಹಾಗಾದ್ರೆ ನನಗೆ ಇಲ್ಲಿ ಉತ್ತರ ಎಷ್ಟು ಬರಿಬೇಕು ಹೇಳ್ರಿ? ಎಷ್ಟು ಬಂತು? ವೆರಿ ಗುಡ್ ಮಕ್ಕಳ. ಎಷ್ಟಾಗಾದ್ರೆ? 3 ಮೂರ್ಲೆ 9, 9 ಮೂರ್ಲೆ 27. ಹೌದಾ? 3ರ ಘನ. ಹಾಗಾದ್ರೆ ನಿಮ್ಗ ನಾನ್ ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳಿದ್ ನೆನ್ಪಿದ್ರೆ 3ರ ವರ್ಗ ಎಷ್ಟು? ನೆನ್ಪಿದ್ಯಾ ಮಕ್ಕಳ? 3ರ ವರ್ಗ. ಹೌದಾ? ಸೊ ನಿಮ್ಗೆ ಸಡನ್ ಆಗಿ ನಿಮ್ಗೆ ಕ್ವಶನ್ ಅನ್ನ ಏನ್ ಕೇಳ್ತಾರೋ, ಈಗ ಈ ರೀತಿ ಬರೆದ್ರೆ ನೀವು ಹೇಳ್ತೀರಿ 3 ಸ್ಕ್ವೇರ್ ಅಥವಾ 3 ಕ್ಯೂಬ್ ಅಂತ ನೀವು ಹೇಳ್ತೀರಿ. ಆದ್ರೆ ನಿಮ್ಗೆ ಯಾರಾದ್ರೂ 3ರ ವರ್ಗ, ಇದು ಎಲ್ಲಿ ನಮ್ ಬುಕ್ ನಲ್ಲಿ ಇಲ್ಲ. ಹೌದಾ? ಸೊ ಇದ್ದನ್ನೇ ಅವ್ರು ಕೇಳ್ತಾ ಇದ್ದಾರು. ಹೌದಾ? 3ರ ವರ್ಗ ಅಂದ್ರೆ ಅದರ ಅರ್ಥ ವರ್ಗ ಅಂದ್ರೆ 2 ಸತಿ ಗುಣಾಕಾರ ಮಾಡ್ಬೇಕು, ಘನ ಅಂದ್ರೆ ನಾವು 3 ಸತಿ ಗುಣಾಕಾರ ಮಾಡ್ಬೇಕು. ಹಾಗಾದ್ರೆ 3ರ ವರ್ಗ ಎಷ್ಟಾಗತ್ತೆ? ವೆರಿ ಗುಡ್ ಮಕ್ಕಳ. 3 ಮೂರ್ಲೆ 9, 3 ಎಡ್ಲೆ 6. ಮತ್ತೆ ಎಷ್ಟು ಜನ ಹೇಳಿದ್ರಿ ನೋಡ್ರಿ ಇವಾಗ 3 ಎಡ್ಲೆ 6 ಅಂತ ಹೇಳಿ? ತಪ್ಪು ಮಕ್ಕಳ. ಹೌದಾ? ಸೊ 3 ಎಡ್ಲೆ 6 ಅಲ್ಲ. ಇದನ್ನ ಲಾಸ್ಟ್ ಕ್ಲಾಸ್ ನಲ್ಲೂ ಹೇಳಿದ್ದೆ ನಿಮ್ಗೆ. ಇದನ್ನ ಮಲ್ಟಿಪ್ಲೈ ಮಾಡಬೇಡಿ. 3 ಅಲ್ಲೇ ಘಾತ 2 ಅಂದ್ರೆ ಆ 3ಅನ್ನ ನಾವು 2 ಸತಿ ಗುಣಾಕಾರ ಮಾಡ್ಬೇಕಂತ ಅರ್ಥ. ಓಕೆ, ಸೊ 3 ಇಂಟು 3. ಹೌದಾ? 3 ಇಂಟು 3 ಇಂಟು 3. ಹಾಗಾದ್ರೆ ಇದು 9, ಇದು 27. ಕರೆಕ್ಟಾ? 3ರ ವರ್ಗ 9, 3ರ ಘನ 27. ಅದೇ ರೀತಿ 4ರ ವರ್ಗ ಎಷ್ಟಾಗತ್ ನೋಡ್ರಿ ಹೇಳ್ರಿ? 4ರ ವರ್ಗ
ಹಾ, ಹೇಳಿ ಹೇಳಿ ಹೇಳಿ. ನಾಲ್ಕರ ವರ್ಗ. ವೆರಿ ಗುಡ್, ವೆರಿ ಗುಡ್, ಐಡೆಂಟಿಫೈ ಮಾಡ್ತಾ ಇದ್ದೀರಾ. ಸೊ ಏನಾಗತ್ ಹಾಗಾದ್ರೆ, ನಾಲ್ಕರ ವರ್ಗ ಅಂದ್ರೆ ಅದರ ಅರ್ಥ ನಾಲ್ಕನ್ನ ಎರಡ್ ಸತಿ ಗುಣಾಕಾರ ಮಾಡ್ಬೇಕು. ಹಾಗಾದ್ರೆ 4 × 4 ಎಷ್ಟಾಯ್ತು? ವೆರಿ ಗುಡ್ ಮಕ್ಕಳ, 16 ಆಯ್ತು, 16 ಆಯ್ತು. ಓಕೆ, ಸೊ ನೆಕ್ಸ್ಟ್ 4³ ಅಂತ ಇದೆ, ಹೌದಾ? ಸೊ 4³ ಅಂದ್ರೆ ಏನ್ ಅರ್ಥ? ನಾಲ್ಕರ ಘನ, ನಾಲ್ಕರ ಘನ. ಓಕೆ, ಸೊ ನಾಲ್ಕರ ಘನ ಅಂದ್ರೆ ಏನಾಗತ್ತ? 4 × 4 × 4, ಹೌದಾ? ಸೊ 4×4 16, 16×4 ಎಷ್ಟು? ಮತ್ತೆ ಈಗ ಏನ್ ಮಾಡ್ತಾ ಇದಾರೆ ಬಹಳ ಸ್ಟೂಡೆಂಟ್ಸ್, ಏನ್ ಮಾಡ್ತಾ ಇದ್ದೀರಿ? ಮತ್ತೆ 16 × 1 = 16, 16 × 32, ಹೌದಾ? ಈ ರೀತಿ ಲೆಕ್ಕ ಮಾಡ್ತಾ ಇದ್ದೀರಾ. ಸಡನ್ ಆಗಿ ಹೇಳ್ಬೇಕು ನಮ್ಗೆ, 4×4 16, 16×4 ಎಷ್ಟಾಗಾದ್ರೆ? ವೆರಿ ಗುಡ್ ಮಕ್ಕಳ, 16×4 64, ಹೌದಾ? ಹಾಗಾದ್ರೆ ನಾಲ್ಕರ ವರ್ಗ 16, ನಾಲ್ಕರ ಘನ 64, ಹೌದಾ? ಹಾಗಾದ್ರೆ ಲಾಸ್ಟ್ ಇನ್ನೊಂದು ಏನ್ ಹೇಳ್ತಾ ಇದ್ದೀನಿ ನಿಮ್ಗೆ, ಈ ರೀತಿ ಗೊತ್ತಾಗ್ಲಿ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ, ಹೌದಾ? ಸೊ ನನಗೆ 5ರ ವರ್ಗ, ಹಾಗಾದ್ರೆ 5ರ ಘನ ಹೇಳ್ರಿ ನೋಡೋಣ. 5ರ ವರ್ಗ, 5ರ ಘನ ಹೇಳಿ ಹೇಳಿ ಫಾಸ್ಟ್. ವೆರಿ ಗುಡ್ ಮಕ್ಕಳ, 5 2 10 ಅಲ್ವಾ? ಇದ ಆನ್ಸರ್ ಅನ್ನ ನಾನು ತಗೋಲಿ, ಹೌದಾ? 5 2 10 ಅಂತ ಕನ್ಸಿಡರ್ ಮಾಡ್ಲಿ ನಾನು? ರಾಂಗ್, ಹೌದಾ? ಈಗ ಮತ್ತೆ ನಾ ಹೇಳಿದ್ರು ಮತ್ತೊಂದಿಷ್ಟು ಸ್ಟೂಡೆಂಟ್ಸ್ ಅದೇ ರೀತಿ ಮಾಡ್ತಾ ಇದ್ದೀರಾ, ಹೌದಲ್ಲ? ಸೊ 5ಅನ್ನ ನಾನು 2 ಸತಿ ಮಲ್ಟಿಪ್ಲೈ ಮಾಡ್ಬೇಕು ಅಥವಾ 2 ಸತಿ ಗುಣಾಕಾರ ಮಾಡ್ಬೇಕು. ಹಾಗಾದ್ರೆ 5 5 ಎಷ್ಟಾಯ್ತು? ಮತ್ತೆ 5 1 5, 5 2 10, ಈ ರೀತಿ ಮಾಡ್ತಾ ಇದ್ದೀರಾ? 5 5 25. ವೆರಿ ಗುಡ್. ನೆಕ್ಸ್ಟ್ 5ರ ಕ್ಯೂಬ್ ಅಂದ್ರೆ 5ರ ಘನ, ಹೌದಾ? 5ರ ಘನ ಅಂದ್ರೆ 5ಅನ್ನ 3 ಸತಿ ನಾವು ಗುಣಾಕಾರ ಮಾಡ್ಬೇಕು. 5 × 5 × 5, 5 5 25, 25 5 125, ಹೌದಾ? ಸೊ ಈ ರೀತಿ ನಾವು ಸ್ವಲ್ಪ ನಿಮಗ್ ಗೊತ್ತಾಗಿರ್ಬೋದು ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಕ್ವೇರ್ ಅಂಡ್ ಕ್ಯೂಬ್, ಅಥವಾ ವರ್ಗ ಮತ್ತ ಘನಕ್ಕ ಇರುವಂತಹ ವ್ಯತ್ಯಾಸ ನಿಮಗ್ ಗೊತ್ತಾಗಿರ್ಬೋದು. ವರ್ಗ ಅಂದ್ರೆ ನೀವು 2 ಅಂತ ಇಟ್ಕೋರಿ, ಕ್ಯೂಬ್ ಅಂದ್ರೆ ಘನ ಅಂದ್ರೆ ನೀವು 3 ಅಂತ ನಿಮ್ಗೆ ಗೊತ್ತಾಗ್ಬೇಕು, ಹೌದಾ? ಸೊ ಇದು ಜಸ್ಟ್ ವರ್ಗ ಮತ್ತು ಕ್ಯೂಬ್ ಆಯ್ತು. ನೀವು ನಿಮ್ಮ ಬೇರೆ ಬೇರೆ ಕ್ಲಾಸ್ ನಲ್ಲಿ, ಅಥವಾ ನೀವು ಯಾವುದೋ ಒಂದು ಲೆಕ್ಕ ಮಾಡ್ಬೇಕಾದ್ರೆ, ಅಥವಾ ನಿಮ್ಮ ಸೈನ್ಸ್ ಕ್ಲಾಸ್ ನಲ್ಲಿ ಸಮ್ ಟೈಮ್ ಬರ್ತಿರ್ತೈತಿ. ಫಾರ್ ಎಕ್ಸಾಂಪಲ್ 3 × 10⁸ ಅಂತ ಬರ್ತಿರ್ತೈತಿ, ಹೌದಾ? 10⁸ ಅಂದ್ರೆ ಇದರ ಅರ್ಥ ಏನು? 10 8 80? ನೋ. ಸೊ 10ಅನ್ನ 8 ಸತಿ ಮಲ್ಟಿಪ್ಲೈ ಮಾಡ್ಬೇಕು, ಹಾಗಾದ್ರೆ ಅಲ್ಲಿ 8 0 ಬರ್ತಿರ್ತಾವ, ಹೌದಾ? ಈ ರೀತಿ ಅಂದ್ರೆ ನಾವು ಜಸ್ಟ್ ಒಂದು ಸಿಂಪಲ್ ಆಗಿರುವಂತದ್ದು ಬೇಸಿಕ್ ಅನ್ನ ಏನ್ ಕಲಿತಾ ಇದೀವಿ? ವರ್ಗ ಮತ್ತು ಘನವನ್ನ ಕಲ್ತೀವಿ. ಬಟ್ ಅದೇ ರೀತಿ ನಿಮ್ಗೆ ಅದು ಐಡಿಯಾ ಬರ್ಬೇಕು, ನೀವು ಮತ್ತೆ ಬೇರೆ ಎಲ್ಲಾದ್ರೂ ಮಾಡುವಾಗ, ಅಥವಾ ನೀವು ಮತ್ತೆ ಎಲ್ಲೆಲ್ಲೋ ಮಲ್ಟಿಪ್ಲೈ ಮಾಡ್ಬೇಕಾದ್ರ ಅದರ ಅರ್ಥ ಇಲ್ಲೇ ಘಾತ ಎಷ್ಟು ಸಂಖ್ಯೆ ಇರ್ತೈತಿ ಆ ಅಷ್ಟು ಸಂಖ್ಯೆಯನ್ನ ಆಧಾರ ಸಂಖ್ಯೆಯಿಂದ ನಾವು ಗುಣಾಕಾರ ಮಾಡ್ಬೇಕು. ಅಂದ್ರ ಆಧಾರ ಸಂಖ್ಯೆಯನ್ನ ಅಷ್ಟು ಸತಿ ಗುಣಾಕಾರ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ 8 ಇದ್ರೆ 8 ಸಲ ಮಲ್ಟಿಪ್ಲೈ ಮಾಡ್ಬೇಕು, 10 ಇದ್ರೆ 10 ಸಲ ಮಲ್ಟಿಪ್ಲೈ ಮಾಡ್ಬೇಕು, ಹೌದಾ? ಸೊ ಯೂಸ್ವಲಿ ಅಷ್ಟೇ 3 4 5 ಆದ್ರೆ ಬಹಳ ಆಯ್ತು, ಹೌದಾ? ಸೊ ಸ್ವಲ್ಪ ನೀವು ಘಾತ ಸೂಚಿಗಳನ್ನ ಕಲಿಯುವಾಗ ಇದ್ರ ಬಗ್ಗೆ ಕಲಿತೀರಿ. ಬಟ್ ಅತಿ ಮೀರಿ ಇತ್ತಂದ್ರ ನೀವು ಸ್ವಲ್ಪ ಸೈನ್ಸ್ ಕ್ಲಾಸ್ ಒಳಗ್ ನೋಡಿರ್ಬೋದು, ಅಲ್ಲಿ ಯೂಸ್ವಲಿ ಇವೆಲ್ಲ ಇರುವಂತವು ಡಿಜಿಟ್ಸ್ ಗಳು ಹೆಂಗಿರ್ತವು? 10⁻⁻8, 10⁻21, 10⁻11, ಈ ರೀತಿ ಇರ್ತ, ನೋಡಿದ್ರಲ್ಲ, ಹೌದಾ? ಸೊ ನಾ ಹಾಗಾದ್ರೆ ಇದನ್ನ ಏನು ಬರ್ದಿದ್ದೀನಲ್ಲ, ಇದು ಏನಿರ್ಬೋದು? 3 × 10⁸ ಮೀಟರ್/ಸೆಕೆಂಡ್ ಅಂತ ಇದೆ, ಹೌದಾ? ನಿಮ್ಮ ಇದ್ರೊಳಗೆ, ಹೌದಾ? ಇವೆಲ್ಲ ಸೈನ್ಸ್ ಒಳಗೆ ಈ ರೀತಿ ಇವ್ನು ನೋಡಿದಿರಲ್ಲ ನೀವು ಡಿಜಿಟ್ಸ್ ಗಳನ್ನ, ಹೌದಾ? ಹಾಗಾದ್ರೆ ಇವು ಈ ರೀತಿ ನಾವು ವರ್ಗ ಮತ್ತು ಘನಗಳನ್ನ ನಾವು ಈ ರೀತಿ ಬರಿಬೇಕು, ಅದೇ ರೀತಿ ನಾವು ಅರ್ಥೈಸ್ಕೊಳ್ಬೇಕು, ಹೌದಾ? ಹಾಗಾದ್ರೆ ಇದರ ಬಗ್ಗೆ ಇರುವಂತದ್ದು ಒಂದು ನಿಮ್ಗೆ ಇನ್ನು ನಿಮಗೆ ಬೇಸಿಕ್ ಕಾನ್ಸೆಪ್ಟ್ ಅನ್ನು ನಾನು ಹೇಳ್ತೇನೆ ನೋಡ್ರಿ. 1 ಸೆಕೆಂಡ್. ಓಕೆ, 1 ಸೆಕೆಂಡ್. ಒಂದ್ ಸೆಕೆಂಡ್.
ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ? ಹಾ, ಇಲ್ಲಿದೆ. ಘನ ಮತ್ತು ಘನಮೂಲಗಳು ಇದಾವ್ ನೋಡ್ರಿ, ಹೌದಾ? ಹಾ, ಓಕೆ, ಕಾಣಿಸ್ತಾ ಇದೆಯಲ್ಲ? ಓಕೆ, ಸೊ ಈಗ ಘನ ಅಂದ್ರೇನು ನಾನು ಇವಾಗಾದ್ರೂ ನಿಮ್ಗೆ ಸ್ವಲ್ಪ ನಾನು ಬೋರ್ಡ್ ಮೇಲೆ ಜಸ್ಟ್ ಅದರದ ಎಕ್ಸಾಂಪಲ್ಸ್ ಗಳನ್ನ ಬರದೆ, ಹೌದಾ? ಸೊ ಅದೇ ರೀತಿ ನೀವ್ ಏನ್ ಮಾಡ್ಬೋದು, ಈಗ ಈ ಒಂದು ಇಷ್ಟಾದ್ರೆ ನಮ್ಗೆ ಏನಾಗ್ತದೆ, ನಿಮ್ದು ಆಲ್ಮೋಸ್ಟ್ ಈ ಟಾಪಿಕ್ ಕಂಪ್ಲೀಟ್ ಆಗ್ತದೆ, ಹೌದಾ? ಸೊ ಘನ ಕ್ಯೂಬ್ ಎಂದರೇನು? ಗಣಿತದಲ್ಲಿ ಒಂದು ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ 3 ಬಾರಿ ಗುಣಿಸಿದಾಗ ಬರುವ ಗುಣಲಬ್ಧವನ್ನ ಆ ಸಂಖ್ಯೆಯ ಘನ ಎನ್ನಲಾಗುತ್ತದೆ, ಹೌದಾ? ಅರ್ಥ ಆಯ್ತಾ? ಒಂದು ಸಂಖ್ಯೆಯನ್ನ, ಹೌದಾ, ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ 3 ಬಾರಿ ಗುಣಿಸಿದಾಗ ಬರುವ ಗುಣಲಬ್ಧವನ್ನ ಆ ಸಂಖ್ಯೆಯ ಘನ ಅಂತ ಕರಿತೀವಿ, ಹೌದಾ? ಹಾಗಾದ್ರೆ ಘನ ಅಥವಾ ಕ್ಯೂಬ್ ಅಂತ ಕರಿತೀವಿ, ಹೌದಾ? ಓಕೆ, ಸೊ ಇಲ್ಲಿ ಏನಾಗಿದೆ ನೋಡ್ರಿ, ಒಂದರ ಘನ, ಒಂದನ್ನ 3 ಬಾರಿ, ನಾ ಇವನ್ನೆಲ್ಲ ಸ್ವಲ್ಪ ನಿಮ್ಗೆ ಎಕ್ಸಾಂಪಲ್ ಈಗಾಗ್ಲೇ ಹೇಳಿದ್ದೇನೆ. 2ರ ಘನ ಅಂದ್ರೆ 2ನ್ನ 3 ಬಾರಿ ಗುಣಿಸಿ, ಹೌದಾ? 3ರ ಘನ ಅಂದ್ರೆ 3ನ್ನ 3 ಬಾರಿ ಗುಣಿಸಿ 27 ಬಂತು, ಹೌದಾ? ಕರೆಕ್ಟಾ? ಅದೇ ರೀತಿ ನಾವು ಈ ರೀತಿ ಕ್ಯೂಬ್ ಅನ್ನ ರೇಖಾಗಣಿತದಲ್ಲಿನೂ ನಾವ್ ಏನ್ ಮಾಡ್ತೀವಿ, ಯೂಸ್ ಮಾಡ್ತಾ ಇರ್ತೀವಿ, ಹೌದಾ? ಘನ, ಉದ್ದ, ಅಗಲ, ಎತ್ತರ, ಬಾಹುವಿನ ಉದ್ದ ಘನ ಅಂದ್ರೆ, ಹೌದಾ? ಉದಾಹರಣೆ, ಒಂದು ಘನಾಕೃತಿಯ ಬದಿಯ ಉದ್ದ 4 ಸೆಂಟಿಮೀಟರ್ ಇದ್ದರೆ ಅದರ ಗಾತ್ರ 4 × 4 × 4 = 64 ಸೆಂಟಿಮೀಟರ್ ಕ್ಯೂಬ್ ಅಂತ ಕರಿತೀವಿ, ಹೌದಾ? ಸೊ ಅದನ್ನ ನಾವು ಘನಫಲ ಅಂತ ಕಂಡುಹಿಡಿತಿರ್ತೇವೆ, ಹೌದಾ? ಸೊ ಇಲ್ಲಿ ನೋಡ್ರಿ, ಘನಫಲ ನಿಮ್ಗೆ ಗೊತ್ತಿರ್ಬೋದು, ಹೌದಾ? ನಾ ಚೇಂಜ್ ಮಾಡಿದ್ರೆ ಏನಾಗ್ತದೆ ಅದು, ಹೌದಾ? ಈ ರೀತಿ ನಾವು ಘನಫಲ ಸೆಂಟಿಮೀಟರ್ ಕ್ಯೂಬ್, ಮೀಟರ್ ಕ್ಯೂಬ್ ಅಂತ ನಾವು ಓದ್ತಾ ಇರ್ತೀವಿ, ಹೌದಾ? ಅಲ್ಲಿ ರೇಖಾಗಣಿತದೊಳಗೆ ಗೊತ್ತಾಯ್ತಾ ನಿಮ್ಗೆ ಕಾನ್ಸೆಪ್ಟ್ ಏನಂದ್ರೆ? ಘನ ಅಂದ್ರೆ ಅದರ ಅರ್ಥ ಏನು, ಹೌದಾ? ಒಂದು ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ 3 ಬಾರಿ ನಾವು ಗುಣಾಕಾರ ಮಾಡಿದಾಗ ನಮ್ಗೆ ಏನ್ ಸಿಗತ್ತ? ಘನ ಅಂತ ಕರಿತೀವಿ. ಹಾಗಾದ್ರೆ ಎ ಇಂಟು ಎ ಮಾಡಿದಾಗ ನಮ್ಗೆ ಏನಾಗತ್ತ? ಎ ಕ್ಯೂಬ್ ಅಂತ ಆಗತ್ತ, ಹೌದಾ? ಸೊ ನಿಮಗೊಂಚೂರ್ ಮಜಾ ಇರ್ಲಿ, 3D ಮಾದರಿ, ಹೌದಾ? 3D ಡೈಮೆನ್ಷನ್ ಅಂತ ಕರಿತೀವಿ ನಾವು, ಹೌದಾ? ಈ ರೀತಿ ಕಲ್ತಿರಲ್ಲ, ಹೌದಾ? ನೀವು ಫಿಲ್ಮ್ ನೋಡಿರ್ಬೋದಲ್ಲ, ಫಿಲ್ಮ್ ಎಲ್ಲ ನೋಡ್ಬೇಕಾದ್ರೆ ನಿಮ್ಗೆ ಈ 3D ಫಿಲ್ಮ್ ಅಂತೆ, 3D ಫಿಲ್ಮ್ ನೋಡ್ಲಿಕ್ಕೆ ಹೋಗಿದ್ದೀರಾ ಯಾರಾದ್ರೂ? ಬಹಳ ಜನ ಹೋಗಿರ್ತೀರಿ, ಹೌದಾ? ಸೊ 3D ಫಿಲ್ಮ್ ನೋಡ್ಲಿಕ್ಕೆ ಹೋದಾಗ ನಿಮ್ಗೆ ಏನ್ ಹೇಳ್ತಾರೆ, ಏನ್ ಕೊಡ್ತಾರೆ? 3D ಫಿಲ್ಮ್ ಇರುತ್ತೆ ಅಂತ ಏನ್ ಕೊಡ್ತಾರೆ? ಎಕ್ಸಾಕ್ಟ್ಲಿ ಮಕ್ಕಳ, ಏನ್ ಕೊಡ್ತಾರೆ? ನಮ್ಗೆ ಒಂದು ಸ್ಪೆಕ್ಟ್ ಕೊಡ್ತಾರೆ, ಹೌದಾ? ಆ ಸ್ಪೆಕ್ಟ್ ನಲ್ಲಿ, ಸೊ ನೀವು ಈಗ ಧಾರವಾಡ ಜಿಲ್ಲೆಯವರಾಗಿರೋದ್ರಿಂದ ಇಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಒಳಗೆ ನಿಮ್ಗೆ ಒಂದು ವಿಜ್ಞಾನ ಕೇಂದ್ರ ಇದೆ, ಹೋಗಿರಾ? ಯಾರಾದ್ರೂ ವಿಸಿಟ್ ಮಾಡಿದಿರಾ? ಆಲ್ಮೋಸ್ಟ್ ವಿಸಿಟ್ ಮಾಡಿರ್ತೀರ ನನ್ನ ಪ್ರಕಾರ, 90% ಅಂತೂ ವಿಸಿಟ್ ಮಾಡಿರ್ತೀರ, ಇನ್ 10% ಯಾರೋ ಹೋಗ್ಲಿಕ್ಕಿಲ್ಲ ಮೇ ಬಿ. ಸೊ ಅಲ್ಲೇ ಒಂದು ನಿಮ್ಗೆ 3D ಅನಿಮೇಷನ್ ಫಿಲ್ಮ್ ಗಳನ್ನ ತೋರಿಸ್ತಾ ಇರ್ತಾರೆ, ಹೌದಾ? ಎಸ್ಪೆಷಲಿ ಮಕ್ಕಳಿಗೆ ಅಲ್ಲೇ ಸೈನ್ಸ್ ಕೇಂದ್ರದಲ್ಲಿ ತೋರಿಸ್ತಾ ಇರ್ತಾರೆ, ಹೌದಾ? ಸೊ ಅಲ್ಲಿ ಹೋಗ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ ಹೇಳ್ರಿ, ನಮ್ಗೆ ಅಲ್ಲೊಂದು ಸ್ಪೆಕ್ಟ್ ಕೊಡ್ತಾರೆ, ಹೌದಾ? ಅಂದ್ರೆ ಅಲ್ಲಿ ನೀವು ಅದನ್ನ ಚಸ್ಮಾ ಅಂದ್ರೆ ಸ್ಪೆಕ್ಟ್ ಬಿಟ್ಟು ನೋಡ್ರಿ, ಎಲ್ಲ ಬ್ಲರ್ ಕಾಣಿಸ್ತಾ ಇರ್ತೈತಿ, ಹೌದಾ? ಎಕ್ಸ್ಪೀರಿಯನ್ಸ್ ಆಗಿದೆ. ಅದೇ ನೀವು ಸ್ಪೆಕ್ಟ್ ಹಾಕೋರಿ, ಅದೇನ್ ಅವ್ರು ಕೊಟ್ಟಿರುವಂತ ಸ್ಪೆಕ್ಟ್ ಹಾಕೋರಿ, ಅಲ್ಲಿ ಏನಾಗ್ತಾ ಇದೆ, ಫುಲ್ ಕ್ಲಿಯರ್ ಇಮೇಜಸ್ಗಳು, ವಿಡಿಯೋಸ್ಗಳು ಕಾಣಿಸ್ತಾ ಇರ್ತವೆ. ಓಕೆ, ನಾವೇನಂತ ಕರಿತೀವಿ? 3 ಡೈಮೆನ್ಷನಲ್ ಅಂದ್ರೆ ಒಂದಲ್ಲ, ಪೂರ್ತಿ ಎಲ್ಲಾ ಆಂಗಲ್ ನಿಂದಲೇ ತೋರಿಸ್ತಾ ಇರ್ತಾರೆ, ಹೌದಾ? ಸೊ ಅದೇ ರೀತಿ ನಿಮ್ಗೆ ಮಜಾಕ ಇದನ್ನ ತೋರಿಸ್ತಾ ಇದ್ದೀನಿ. 3D ಘನ ರಚನೆ ಮತ್ತು ದೃಶ್ಯೀಕರಣ ಅಂದ್ರೆ ಇಲ್ಲಿ ಏನಾಗಿದೆ, ಹಾಗಾದ್ರೆ ನನಗೆ 3 ಅದೇ ಸಂಖ್ಯೆಯನ್ನ ಗುಣಿಸಿದಾಗ 3 × 3 = 9, 9 × 3 = 27 ಅಂತ ಇದೆ. ಸೊ ಇದೇನಾಯ್ತು ನಮ್ಗೆ, ಇಲ್ಲಿ ಒಂದೊಂದು ಬಾಕ್ಸ್ ಕೂಡಿ ನಮ್ಗೆ ಎಷ್ಟಿದೆ ಹಾಗಾದ್ರೆ 27 ಇದಾವ, ಹೌದಾ? ಸೊ ಇದನ್ನ ನಾನು ಸ್ವಲ್ಪ ಹಿಂಗ ಮೂವ್ ಮಾಡ್ಲಿ, ಹೌದಾ? ಹೌದಾ? ಕಾಣಿಸ್ತಾ ಇದೆ, ಇಲ್ಲಿ 3, ಇಲ್ಲಿ 3, ಹೌದಾ? ಕಾಣಿಸ್ತಾ ಇದೆ. ಮತ್ತೆ ನಾನು ಈ ರೀತಿ ತಗೊಂಡ್ ಬರ್ತೀನಿ ನೋಡ್ರಿ, ಕಾಣಿಸ್ತಾ ಇದೆ. ಇದಕ್ಕೆ ನಾವು ಎಲ್ಲಾ ಆಂಗಲ್ ಅಲ್ಲಿ ಕಾಣಿಸ್ತಾ ಇದೆ, ಪೂರ್ತಿ ಅದನ್ನ ನಾನು ಈ ರೀತಿ ತಿರುಗಿಸ್ತಾ ಇದ್ದೀನಿ, ಹೌದಾ? ಕಾಣಿಸ್ತಾ ಇದೆ, ಹೌದಾ? ಸೊ ಇದನ್ನ ಇನ್ನೂ ಒಂದ್ ಮಜಾ ಅಂದ್ರೆ, ನಾವು ನೋಡ್ರಿ ಈಗ ಇದನ್ನ, ಹೌದಾ, ಬಿಡಿ ಬಿಡಿ ಮಾಡಿದೆ ನಾನು, ಕರೆಕ್ಟ್, ಹೌದಾ? ಕಾಣಿಸ್ತಾ ಇದೆ ಇಲ್ಲಿ 27 ಬಾಕ್ಸಸ್ ಇದಾವ, ಇವ ಕಾಣಿಸ್ತಾ ಇದೆ ಇಲ್ಲಿ, ಹೌದಾ?
ಮೂರನ್ನ 3 ಬಾರಿ ಗುಣಾಕಾರ ಮಾಡಿದಾಗ ನನ್ಗೆ ಎಷ್ಟು ಬಂತು ಇವಾಗ 27 ಬಂತು. ಈ ಬಾಕ್ಸ್ ಅನ್ನ ಕೂಡ ನಾವು ನೋಡಿದಾಗ 27 ಇರ್ಬೋದಲ್ಲ, ಅದಾವ ಇಲ್ಲ? 9 ಮೂರ್ಲಿ 9 9 18 ಇದು 27 ಕರೆಕ್ಟಾ? ಕಾಣಿಸ್ತಾ ಇದೆ? ಓಕೆ, ವೆರಿ ಗುಡ್. ಸೊ ಇವಾಗ 4 ತಗೋಣ. 4 ತಗೊಂಡ್ರೆ ಎಷ್ಟು ಬಂತು? 64 ಬಂತು. ಹೌದಾ? ಇವಾಗ ಏನ್ ಬಂತು? ಈ ರೀತಿ ಬಾಕ್ಸ್ ಬಂತು. ಅಂದ್ರೆ ಆ 64 ಬಾಕ್ಸ್ ಗಳು ಸೇರಿ ಒಂದು ಬಾಕ್ಸ್ ಆಗಿದೆ ಇದು. ಹೌದಾ? ಸೊ ನಿಮ್ಗೆ ಇದನ್ನ ಮತ್ ನಾನು ಬಿಡಿ ಮಾಡಿದ್ರೆ ಕಾಣಿಸ್ಬೋದಲ್ಲ? ಹೌದಾ? ಕಾಣಿಸ್ತಾ ಇದೆ? ಕರೆಕ್ಟ್. ಸೊ ಇದನ್ನ ಈ ರೀತಿ ಮೂವ್ ಮಾಡ್ತಾ ಇದ್ವಿ. ಕರೆಕ್ಟ್? ಹೌದಾ? ಇಲ್ಲಿ ನೋಡ್ರಿ, 4 4, ಈ ಕಡೆನು 4, ಈ ಕಡೆನು 4. ಕರೆಕ್ಟ್? ಹೌದಾ? ಅರ್ಥ ಆಗಿರ್ಬೋದಲ್ಲ ನಿಮ್ಗೆ? ಸೊ 5 ನೋಡೋಣ. 5. ಸೊ 5 ಅಂದ್ರೆ ಎಷ್ಟು ಬರ್ಬೇಕು? 125. ಹಾಗಾದ್ರೆ ಆ ಬಾಕ್ಸ್ ನಲ್ಲಿ ಎಷ್ಟು ಸಣ್ಣ ಸಣ್ಣ ಬಾಕ್ಸ್ ಗಳಿದಾವ್? ನಮ್ಗೆ 125 ಬಾಕ್ಸ್ ಗಳಿದಾವ್. ಹೌದಾ? ಸೊ ಒಂದ್ಸಲ ಚೆಕ್ ಮಾಡೋಣ ನಿಮ್ಮ ಕ್ಯೂರಿಯಾಸಿಟಿಗೆ. ಓಕೆ, ಹೌದಾ? ಕಾಣಿಸ್ತಾ ಇದೆ? ನೋಡಿ ನೋಡಿ, ಎಕ್ಸಾಕ್ಟ್ಲಿ. ಬಾರಿ ಮಜಾ ಇದೆ ಅಲ್ಲ ಇದು? ಹೌದಾ? ನಿಮ್ ಕಡೆ ಈ ರೀತಿ ಒಂದು ಆಟಿಕೆ ಇರ್ಬೋದಲ್ಲ? ಏನಂತ ಕರಿತೀರಿ ಅದಕ್ಕೆ? ನಂಬರ್ಸ್ ಗಳನ್ನ ನೀವು ಅದನ್ನ, ಕರೆಕ್ಟಾ? ಓಕೆ. ಸೊ ಹಾಗಾದ್ರೆ ನಾವ್ ಏನ್ ಮಾಡಿದ್ವಿ? ಘನ ಅಂದ್ರೆ ಏನ್ ಕಲ್ತೀವಿ. ಹಾಗಾದ್ರೆ ನಮ್ಗೆ ನೆಕ್ಸ್ಟ್ ಬರುವಂತದ್ದು ಘನಮೂಲಗಳು ಅಂತ ಇದೆ. ಹೌದಾ? ಘನಮೂಲ ಅಂದ್ರೆ ಏನು? ಕ್ಯೂಬ್ ರೂಟ್ ಅಂದ್ರೆ ಏನು? ಹೌದಾ? ಸೊ ಘನಮೂಲವನ್ನ ಕಲಿತ್ರೆ ನಾವೇನ್ ಮಾಡ್ಬೋದು? ಇಲ್ಲಿ ಈಸಿಯಾಗಿ ಈ ಒಂದು ಟಾಪಿಕ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತದೆ ನಮ್ಗೆ. ಹೌದಾ? ಘನಮೂಲ ಅಂದ್ರೆ ಅಲ್ಲಿ ಹೆಂಗ ನೀವು ವರ್ಗ ಮೂಲವನ್ನ ಕಲಿತ್ರಿ, ಇಲ್ಲಿ ಕೂಡ ಘನಮೂಲ ಅಂದ್ರೆ ಇದೆ. ಹೌದಾ? ಸೊ ಘನಮೂಲ ಅಂದ್ರೆ ಆ ಬಂದಿರುವ ಸಂಖ್ಯೆಯನ್ನ ಅದರ ಮೂಲ ಅಂತ ಕರಿತೀವಿ ನಾವು. ಸೊ ಫಾರ್ ಎಕ್ಸಾಂಪಲ್ ಇವಾಗ 8 ಅಂತ ಬರದೆ ಅಂತ ತಿಳ್ಕೊರಿ. ಹೌದಾ? ಸೊ 8 ಬರದ್ರೆ ನನ್ಗೆ ಏನಾಗತ್ತ? 8 ಇದನ್ನ ಯಾವ ಸಂಖ್ಯೆಯನ್ನ 3 ಬಾರಿ ಗುಣಾಕಾರ ಮಾಡಿದಾಗ ನನ್ಗೆ ಎಷ್ಟು ಬಂತು? 8 ಬಂತು ಅಂತ ಅರ್ಥ. ಹಾಗಾದ್ರೆ ಅದ ಏನಾಗತ್ತ? 8 ಅಂದ್ರೆ ಏನತ್ತು? 2. ಹೌದಾ? ಆ 2 ಸಂಖ್ಯೆಯನ್ನ 3 ಬಾರಿ ಗುಣಾಕಾರ ಮಾಡಿದಾಗ ನನಗೇನ್ ಬರುತ್ತ? ಘನ ಅಂತ ಘನ ಬಂದಿರ್ತೈತಿ. ಹೌದಾ? ಘನ ಅಂದ್ರೆ ಘನಮೂಲ. ಇದು ಘನ, ಇದು ಘನಮೂಲ. ಓಕೆ. ಸೊ ಅದೇನಾಗಿದೆ? ಘನದ ವಿಲೋಮ ಕ್ರಿಯೆ ಆಗಿದೆ. ಸಂಖ್ಯೆಯನ್ನ 3 ಬಾರಿ ಗುಣಿಸಿದಾಗ y ಬಂದರೆ y ಘನಮೂಲವು x ಆಗಿರುತ್ತದೆ. ಹೌದಾ? ಹೌದಾ? ಇದರಲ್ಲಿ ನಮ್ಗೆ ಅವಿಭಾಜ್ಯ ಅಪವರ್ತನಗಳು ಅಂತ ಬರ್ತಾವ. ಸೊ ಅದನ್ನ ನಿಮ್ಗೆ ಒಂದ್ಸಲ ಬೋರ್ಡ್ ಮೇಲೆ ತೋರಿಸಿನ ಏನ್ ಮಾಡ್ತೇನೆ? ತಿಳಿಸ್ತೇನೆ. ಓಕೆ. ಸೊ ಘನಮೂಲ ಅಂದ್ರೆ ಅರ್ಥ ಆಯ್ತಾ ನಿಮ್ಗೆ? ಓಕೆ. ಸೊ ಘನಮೂಲ, ಇವಾಗ ಘನಮೂಲ ಅರ್ಥ ಆಯ್ತಾ? ಸೊ ಘನಮೂಲ ಅಂದ್ರೆ ಅರ್ಥ ಆಯ್ತಾ? ಈ 8 ಇದೆ. ಹೌದಾ? 8 ಅಂದ್ರೆ ಈ ಯಾವ ಸಂಖ್ಯೆಯನ್ನ ನಾವು 3 ಬಾರಿ ಗುಣಾಕಾರ ಮಾಡಿದಾಗ 8 ಬರುತ್ತಾ? ವೆರಿ ಗುಡ್ ಮಕ್ಕಳ. 2ಅನ್ನ 3 ಬಾರಿ ಗುಣಾಕಾರ ಮಾಡಿದಾಗ 8 ಬರುತ್ತೆ. ಓಕೆ. ಸೊ ಹಾಗಾದ್ರೆ ಘನಮೂಲ ಅಂದ್ರೆ ಈಗ 8ರ ಘನಮೂಲ ಇಲ್ಲಿ 2 ಅಂತ ಇದೆ. ಸೊ ನನ್ಗೆ ಈ ಕ್ಯೂಬ್ ಬೇಡ. ಹೌದಾ? 8 ಇಸ್ ಈಕ್ವಲ್ ಟು 2 ಕ್ಯೂಬ್ ಇದೆ. ಹೌದಾ? ಹಾಗಾದ್ರೆ ಈ ಕ್ಯೂಬ್ ನನಗ್ ಬೇಡ. ಕ್ಯೂಬ್ ಅನ್ನ ಈಚೆ ಕಡೆ ಕಳ್ಸಿದ್ವಿ, ಎಲ್ಲೋ ಕಳ್ಸೋ ಹಾಗಿಲ್ಲ, ಹಿಂಗ್ ಅಳ್ಕಸೋ ಹಾಗಿಲ್ಲ. ಹಾಗಾದ್ರೆ ನಾನು ಇಲ್ಲಿ ತಗೊಂಡ್ ಬರ್ತೇನೆ. ಏನಾಗತ್ತದು? ಈ ಕಡೆ ಬಂದ್ವಿ ಅಂದ್ರ ಸ್ಕ್ವೇರ್ ರೂಟ್ ಆಫ್ 8, ಸಾರಿ ಕ್ಯೂಬ್ ರೂಟ್ ಆಫ್ 8. ಸ್ಕ್ವೇರ್ ರೂಟ್ ಅಂದ್ರೆ 2 ಬರುತ್ತೆ. 3 ಇತ್ತಂದ್ರೆ ನಾವೇನಂತ ಕರಿತೀವಿ? ಕ್ಯೂಬ್ ರೂಟ್ ಅಂತ ಕರಿತೀವಿ. ಹೌದಾ? ಕ್ಯೂಬ್ ರೂಟ್ ಆಫ್ 8. ಈ 3ಅನ್ನ ಈ ಕಡೆ ಬರ್ದಿವಿ ಅಂದ್ರೆ ಓನ್ಲಿ ನಮ್ಗೆ 2 ಅಷ್ಟೇ ಉಳಿತೈತಿ. ಅರ್ಥ ಆಯ್ತಾ? ಸೊ ಹಾಗಾದ್ರೆ ಕ್ಯೂಬ್ ರೂಟ್ ಆಫ್ 8 ಅಂದ್ರೆ 2. ಅಂದ್ರೆ ನಿಮ್ಗ ಅದು ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಕೋರಿ. 8 ಅಂದ್ರ ಇದನ್ನ ಯಾವ ಸಂಖ್ಯೆಯನ್ನ 3 ಬಾರಿ ಗುಣಾಕಾರ ಮಾಡಿದಾಗ ನನಗೆ 8 ಬರ್ತೈತಿ ಅನ್ನೋದು ನಿಮ್ಗೆ ಅದರ ಅರ್ಥ, ಕಾನ್ಸೆಪ್ಟ್ ಅನ್ನ ನೀವು ತಿಳ್ಕೊರಿ. ಅರ್ಥ ಆಯ್ತಾ? ಹಾಗಾದ್ರೆ 27 ಇದೆ. ಹೌದಾ? ಇದ್ರದ್ದು ಸ್ಕ್ವೇರ್ ರೂಟ್ ಏನಾಗತ್ ನೋಡ್ರಿ? 27ರ ಸ್ಕ್ವೇರ್ ರೂಟ್ ಏನಾಗತ್ತ ಹೇಳಿ? ಇವಾಗಾದ್ರೂ ನೋಡಿದ್ರಿ? ಹೌದಾ? ನಿಮಗೆ ಇನ್ನೂ ತಿಳಿಯೋ ಹಾಗೆ ಒಂದು ಬೇಸಿಕ್ ಏನ್ ಹೇಳ್ತೇನೆ ಅಂದ್ರ ಕ್ಲೂ ಕೊಡ್ತೀನಿ. ಈ 27 ಬರ್ಲಿಕ್ಕೆ ಯಾವ ಸಂಖ್ಯೆಯನ್ನ 3 ಬಾರಿ ಗುಣಾಕಾರ ಮಾಡ್ಬೇಕು ನಾವು? ವೆರಿ ಗುಡ್ ಮಕ್ಕಳ. 3ಅನ್ನ ನಾವು 3 ಬಾರಿ ಗುಣಾಕಾರ ಮಾಡಿದಾಗ 27 ಬರ್ತೈತಿ. ಹೌದಾ? ಸೊ ಇದನ್ನ ಯಾಕೆ ಬರದೆ ಅಂದ್ರೆ ನಾನ್ ನಿಮ್ಗೆ
ಈಗ ಇಷ್ಟೊತ್ತವರೆಗೂ ನೀವೇನ್ ಕಲತ್ರಿ? ಮೂರು ಕ್ಯೂಬ್ ಅಂದ್ಬಿಟ್ಲೆ 27 ಅಂತ ಕಲತ್ರಿ. ಹೌದಾ? 4 ಕ್ಯೂಬ್ ಅನ್ನತ್ಲೆ 64 ಅಂತ ಕಲ್ತಿರಿ. ಈಗ ಈ ಕಡೆಯಿಂದ ಈ ಕಡೆ ಹೋಗಿದ್ರಿ. ಇವಾಗ ನಾವೇನ್ ಮಾಡ್ಬೇಕು? ಈ ಕಡೆಯಿಂದ ಈ ಕಡೆ ಕಲಿಬೇಕು ಅಷ್ಟೇ. ಹೌದಾ? ಇಲ್ಲಿಂದ ಇಲ್ಲಿಗೆ ಹೋದ್ವಿ ಅಂದ್ರ ಘನ ಅಂತೀವಿ, ಇಲ್ಲಿಂದ ಈ ಕಡೆ ಬಂದಿವಿ ಅಂದ್ರ ಘನ ಮೂಲ ಅಂತ ಕರಿತೀವಿ. ಹೌದಾ? ಒಂದ್ ಯಾವ್ದೋ ಮೂಲ, ನಿಮ್ಗೆ ವರ್ಗ ಹೇಳುವಾಗೂ ಹೇಳಿದ್ದೆ ನಾನು. ವರ್ಗ ಮೂಲ ಅಂದ್ರೆ ಒಂದು ಮೂಲ, ಅದಕ್ಕೆ ಯಾವ್ದೋ ಒಂದು ಮೇನ್ ಮೂಲ ಇರ್ತೈತಿ. ಹೌದಾ? ನೀವು ಯಾವ ಮೂಲದವರು ಅಥವಾ ನೀರಿನ ಮೂಲಗಳು ಅಂತ ಕಲಿತಿರ್ತೀರಿ ನೋಡ್ರಿ. ಹೌದಾ? ನೀವು ಅಂದ್ರೆ ಅದ್ರದ್ದು ಒರಿಜಿನಲ್ ಪ್ಲೇಸ್ ಎಲ್ಲಿಂದ ಬಂತು? ಈ 27 ಹಂಗೆ ಬಂದಿಲ್ಲ. ಈ 27 ಎಲ್ಲಿಂದ ಬಂತು? ನಾವು 3 ಬಾರಿ ಗುಣಾಕಾರ ಮಾಡಿದಾಗ 27 ಬಂತು. ಹಾಗಾದ್ರೆ ಆ 27 ಬರ್ಲಿಕ್ಕೆ ಕಾರಣವಾದಂತ ಸಂಖ್ಯೆನ ನಮ್ಗೇನಾಗತ್ತ? ಘನಮೂಲ ಆಗತ್ತ. 27ರ ಘನಮೂಲ 3, 64ರ ಘನಮೂಲ 4, 8ರ ಘನಮೂಲ 2, 1ರ ಘನಮೂಲ 1. ರೈಟ್? ಆಮೇಲೆ 125ರ ಘನಮೂಲ ಎಷ್ಟಾಗತ್ ನಮ್ಗೆ? 5 ಅಂತ ಆಗುತ್ತೆ. ಕರೆಕ್ಟ್? ಅರ್ಥ ಆಯ್ತಾ? ಈ ರೀತಿ ನಾವು ಘನವನ್ನ ಕಲ್ತೀವಿ, ಘನ ಮೂಲಗಳನ್ನ ಕಲ್ತೀವಿ. ಓಕೆ? ಸೊ ಇದ್ರ ಜೊತೆಗೆ ನಾನು ಇನ್ನೂ ಒಂದು ನಿಮಗೆ ಸಿಮ್ಯುಲೇಷನ್ ತೋರಿಸ್ತೀನಿ, ಇನ್ನು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗತ್ ನಿಮ್ಗೆ. ಓಕೆ? ಎಲ್ಲಿದೆ? ಹೌದಾ? ಹೌದಾ? ಕ್ಯೂಬ್ಸ್ ನಂಬರ್ ಹೌದಾ 5 ಇದೆ. ಹೌದಾ? ಸೊ ಇದನ್ನ ಏನ್ ಮಾಡ್ತೇನೆ? ಮೂರ್ ಸತಿ ನಾನು ಗುಣಾಕಾರ ಮಾಡ್ತೇನೆ ನೋಡ್ರಿ. 1, 2, 3 ಸ್ಕ್ವೇರ್. ಹೌದಾ? ಕ್ಯೂಬ್ಡ್. 5ಅನ್ನ 3 ಸತಿ ನಾನು ಗುಣಾಕಾರ ಮಾಡಿದಾಗ ನನ್ಗೆ ಎಷ್ಟು ಬಂತು? 125 ಬಂತು. ಕರೆಕ್ಟ್? ಹಾಗಾದ್ರೆ ಇಲ್ಲಿರುವಂತ ಪ್ರತಿಯೊಂದು ಡಾಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ರಿ, ಅವು ಕೂಡ ನಿಮ್ಗೆ 125 ಇರ್ತೈತಿ. ಹೌದಾ? ಕರೆಕ್ಟ್? ಇಲ್ಲಿಂದ ನೋಡ್ರಿ, ಮತ್ತೆ ನಮ್ಗೆ ಅಗೇನ್ ಇಲ್ಲಿ ಈ ರೀತಿ ನಾವು, ಹೌದಾ, ಸ್ಲೋ ಆಗಿ ತಗೊಂಡ್ ಬಂದೆ. ಓಕೆ? ಹೌದಾ? 5ಅನ್ನ 3 ಸತಿ ಗುಣಾಕಾರ ಮಾಡಿ. ಹೌದಾ? ಬೇರೆದ ಟ್ರೈ ಮಾಡೋಣ. 6. ಹಾಗಾದ್ರೆ 6 ಎಷ್ಟು ಬರ್ಬೋದು ನೋಡ್ರಿ? 6ಅನ್ನ 3 ಸತಿ ಗುಣಾಕಾರ ಮಾಡಿದಾಗ 6 1 6 3 18, 6 6 36. ರೈಟ್? ಹೌದಾ? ಎಕ್ಸಾಕ್ಟ್ಲಿ 6ಅನ್ನ 3 ಸತಿ 6 6 36, 36 6 216 ಅಂತ ಆಗತ್ತ. ರೈಟ್? ನೆಕ್ಸ್ಟ್ ಮತ್ತೆ 3ಅನ್ನ, ಹೌದಾ? ಹೌದಾ? ಕರೆಕ್ಟ್? ಕರೆಕ್ಟ್? ಹೌದಾ? 3 3 9, 9 3 27. ಹೌದಾ? 3 6 9. ಕರೆಕ್ಟ್? ಎಷ್ಟಾಯ್ತು? 12 15 18. ಹೌದಾ? 21 24 27 ಡಾಟ್ಸ್ ಗಳಿದಾವೆ. ಹೌದಾ? ಸೊ ಈ ರೀತಿ ನಾವು ಘನ ಮತ್ತ ಘನ ಮೂಲಗಳನ್ನ ಕಲ್ತೀವಿ. ಓಕೆ? ಸೊ ಇದರಿಂದ ನಾವ್ ಏನ್ ಮಾಡ್ಬೇಕು? ಮತ್ತೆ ನಿಮ್ಗೆ ಹೇಳೋದಾದ್ರೆ, ಈ ಘನ ಮೂಲಗಳನ್ನ ಕಂಡು ಹಿಡಿಲಿಕ್ಕೆ ನಮ್ಗೆ ಏನಾಗಿದೆ? ಒಂದು ಅಪವರ್ತಿಸುವ ವಿಧಾನಗಳಿದಾವೆ. ಹೌದಾ? ಸೊ ಅವೆಲ್ಲ ನಿಮ್ಗೆ ಏನಾಗತ್ ನೋಡೋಣಂತ. ಹೌದಾ? ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಏನಿದೆ ನೋಡೋಣ. ಹೌದಾ? ಎಲ್ಲಿದೆ? ಘನ ಸಂಖ್ಯೆಗಳನ್ನ ಕಲ್ತ್ರಿ, ಆಮೇಲೆ ಏನೇನ್ ಕಲ್ತ್ರಿ? ಹೌದಾ? ಇಲ್ಲೇ ಬೇಸಿಕ್. ಹೌದಾ? ನಾ ಈ ರೀತಿ 3D ಡೈಮೆನ್ಷನಲ್ ಇರುವಂತ ಒಂದು ಕಲ್ತೀವಿ. ಹೌದಾ? ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನು ನೋಡ್ತಾ ಇದ್ದೀರಾ? ಹೌದಾ? ಸೊ ಈ ಕೋಷ್ಟಕವನ್ನ ನೀವೇನ್ ಮಾಡ್ರಿ? ಫುಲ್ ಮಾಡ್ಬೇಕು. ನೆಕ್ಸ್ಟ್ ಇಲ್ಲೇ ಟ್ಯಾಕ್ಸ್ ಕ್ಯಾಬ್ ಸಂಖ್ಯೆಗಳು ಅಂತ ಇದೆ. ಹೌದಾ? ಸೊ ಇಲ್ಲಿ ಏನಾಗ್ತಾ ಇದೆ? ಶ್ರೀನಿವಾಸ್ ರಾಮಾನುಜ ಅವರು. ಹೌದಾ? ಸೊ ಇದನ್ನ ನೀವು ಕಲ್ತಿರ್ಬೋದು. ಹೌದಾ? ಪೂರ್ಣ ಘನ ಸಂಖ್ಯೆಗಳು ಮತ್ತು ಕ್ರಮಾನುಗತ ಬೆಸ ಸಂಖ್ಯೆಗಳು. ಹೌದಾ? ಹೌದಾ? ಕ್ಯೂಬ್ ರೂಟ್ ಅನ್ನ ಹೇಳಿದೆ. ಇಲ್ಲಿ ಕೂಡ ಅದನ್ನ ಬೆಸ ಸಂಖ್ಯೆಗಳನ್ನ ನಾನು ಯಾಕೆ ಹೇಳಿಲ್ಲ ಅಂತಂದ್ರೆ ಇವಾಗ ಹೇಳ್ತೇನೆ ನೋಡ್ರಿ. ಹೌದಾ? ಆಲ್ಮೋಸ್ಟ್ ಇದು. ಹೌದಾ? ಕ್ರಮಾನುಗತ ಬೆಸ ಸಂಖ್ಯೆಗಳನ್ನ ಹೇಳಿದ್ರ ಈ ಟಾಪಿಕ್ ಇಲ್ಲಿಗೆ ಕಂಪ್ಲೀಟ್ ಆಗ್ತದೆ. ಹೌದಾ? ಕ್ರಮಾನುಗತ ಬೆಸ ಸಂಖ್ಯೆಗಳು. ಹೌದಾ? ಸೊ ಕ್ರಮಾನುಗತ ಬೆಸ ಸಂಖ್ಯೆಗಳು ಅಂದ್ರೆ ಇಲ್ಲಿ ನೋಡಿ, ಅಲ್ಲಿ ನೀವು ಕಲ್ತಿದ್ರಿ. ಹೌದಾ? ಕ್ರಮಾನುಗತ ಬೆಸ ಸಂಖ್ಯೆಗಳನ್ನ ಆಡ್ ಮಾಡೋದ್ರಿಂದ. ಹೌದಾ? ಸೊ ಬೆಸ ಸಂಖ್ಯೆಗಳಂದ್ರೆ ಯಾವ ಹೇಳ್ರಿ ನೋಡೋಣ.
ಕರೆಕ್ಟ್. 1 ಹೌದಾ, ಬೆಸ ಸಂಖ್ಯೆಗಳು 1 ಹೌದಾ. ಸೊ 1 ಅಂದ್ರೆ 1 ಬಂತ್ ನನ್ಗೆ. ಕರೆಕ್ಟ್. ನೆಕ್ಸ್ಟ್ ಬೆಸ ಸಂಖ್ಯೆ ಯಾವ್ದು ಬರ್ತೈತೆ ನೋಡ್ರಿ, 3 ಪ್ಲಸ್ 5 ಹೌದಾ. 1 ಆದ್ಮೇಲೆ 3 ಮತ್ತೆ 5 ಅನ್ನುವಂತ 2 ಬೆಸ ಸಂಖ್ಯೆಗಳು ಬರ್ತಾವ. ಇವನ್ ಎರಡು ಕೂಡಿಸ್ರಿ ಎಷ್ಟಾಯ್ತು, 5 ಪ್ಲಸ್ 3 8. ಹಾಗಾದ್ರೆ ಇದನ್ನ ಯಾವ ಸಂಖ್ಯೆಯನ್ನ ಗುಣಾಕಾರ ಮಾಡಿದಾಗ ಬರ್ತೈತಿ ಇದು, ಹೌದಾ ಕರೆಕ್ಟ್. 1 ಕ್ಯೂಬ್ ಹೌದಾ. 1 3 ಸತಿ ಗುಣಾಕಾರ ಮಾಡಿದಾಗ 1 ಬರ್ತೈತಿ. ಬಟ್ ನಾವು 1ನೇ ಬೆಸ ಸಂಖ್ಯೆ 1 ಇರೋದ್ರಿಂದ ಈ ರೀತಿ ಕನ್ಸಿಡರ್ ಮಾಡಿದ್ವಿ ಹೌದಾ. ಸೊ ನೆಕ್ಸ್ಟ್ 3 ಪ್ಲಸ್ 5 2ನೇ ಬೆಸ ಸಂಖ್ಯೆಗಳು, ಅದರ ನೆಕ್ಸ್ಟ್ ಬರುವಂತ 2 ಬೆಸ ಸಂಖ್ಯೆಗಳು 3 ಪ್ಲಸ್ 5 ಮಾಡಿದಾಗ ನಂಗೆ ಎಷ್ಟು ಬಂತು, 8 ಬಂತು. ಹಾಗಾದ್ರೆ 8 ಯಾವ ಸಂಖ್ಯೆಯನ್ನ 3 ಸತಿ ಗುಣಾಕಾರ ಮಾಡಿದಾಗ ಬರ್ತಾ ಇದೆ ನಮ್ಗೆ, ಎಕ್ಸಾಕ್ಟ್ಲಿ 2ನ್ನ 3 ಸತಿ ನಾವು ಗುಣಾಕಾರ ಮಾಡಿದಾಗ ನನಗೇನ್ ಬರ್ತೈತಿ, 8 ಅಂತ ಬರ್ತೈತಿ. ಕರೆಕ್ಟ್. ನೆಕ್ಸ್ಟ್ ಇದ್ರ ನೆಕ್ಸ್ಟ್ ಬರುವಂತದ್ದು ಏನಿದೆ ನೋಡ್ರಿ, 7 ಕರೆಕ್ಟ್, 9 11 ಎಷ್ಟಾತ್ ನೋಡ್ರಿ ಇದು, 7 ಪ್ಲಸ್ 9 ಪ್ಲಸ್ 11 ಮಾಡ್ರಿ. ನೆಕ್ಸ್ಟ್ ಬರುವಂತಹ ಬೆಸ ಸಂಖ್ಯೆಗಳು 11 9 20 27 ಆಯ್ತಾ. ವೆರಿ ಗುಡ್ ಮಕ್ಕಳ, 27. ಹಾಗಾದ್ರೆ ಇಷ್ಟೊತ್ತರೆಗೂ ನೀವು ಕಲ್ತೀರಿ 27 ಬರ್ಲಿಕ್ಕೆ ಯಾವ ಸಂಖ್ಯೆಯನ್ನ 3 ಬಾರಿ ಗುಣಾಕಾರ ಮಾಡ್ಬೇಕು ನಾವು. ಇದೊಂಥರ ಕ್ಯೂರಿಯಾಸಿಟಿ ಇದೆಲ್ಲ, ಫುಲ್ ಮಜಾ ಇದೆ ಇದು. ಈ ರೀತಿ ನೀವು ವರ್ಗ ಸಂಖ್ಯೆ ಒಳಗೂ ಕಲ್ತೀರಿ. ಬೆಸ ಸಂಖ್ಯೆಗಳ ಗೊತ್ತಿದ್ವು ಅಂದ್ರೆ ನಾವು ಈಸಿಯಾಗಿ ಹಂಗಾದ್ರೆ ಘನ ಸಂಖ್ಯೆಗಳನ್ನ ಬರಿಬಹುದಲ್ಲ. ಬೆಸ ಸಂಖ್ಯೆಗಳು ನಿಮ್ಗೆ ಆಲ್ಮೋಸ್ಟ್ ಗೊತ್ತೇ ಇರ್ತೈತಿ, ಯಾಕಂದ್ರೆ ನೀವು ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಇಂದ 4th ಸ್ಟ್ಯಾಂಡರ್ಡ್ ಇಂದ ಕಲಿತಾ ಇರ್ತೀರಿ. ಬೆಸ ಸಂಖ್ಯೆಗಳು ಅಂದ್ರೆ ನಿಮ್ಗೆ ಗೊತ್ತಿರ್ತೈತಿ ಹೌದಾ. ಹಾಗಾದ್ರೆ 7 9 11 ಅಂದ್ರೆ ಎಷ್ಟಾಯ್ತು, 27 ಆಯ್ತು. ಹಾಗಾದ್ರೆ 27ನ್ನ ಯಾವ ಸಂಖ್ಯೆಯನ್ನ 3 ಸತಿ ಗುಣಾಕಾರ ಮಾಡಿದಾಗ 27 ಬರ್ತೈತಿ ಮಕ್ಕಳೇ ಹೇಳಿ. ವೆರಿ ಗುಡ್. 27ನ್ನ ಅಂದ್ರೆ 3ನ್ನ 3 ಬಾರಿ ಗುಣಾಕಾರ ಮಾಡಿದಾಗ ನನಗೆ ಎಷ್ಟು ಬರುತ್ತಾ, 27 ಬರ್ತೈತಿ. ಕರೆಕ್ಟ್. ನೆಕ್ಸ್ಟ್ ಇನ್ನೊಂದು ನೋಡೋಣ. 11 ಆದ್ಮೇಲೆ ಬರುವಂತ ಬೆಸ ಸಂಖ್ಯೆ ಎಷ್ಟು, 13. ಕರೆಕ್ಟ್, ವೆರಿ ಗುಡ್. ನೆಕ್ಸ್ಟ್ ಹೇಳ್ರಿ ನೋಡೋಣ, 13 ಆದ್ಮೇಲೆ ಬರುವಂತ ಬೆಸ ಸಂಖ್ಯೆ ಹೇಳಿ. ವೆರಿ ಗುಡ್, 15. ನೆಕ್ಸ್ಟ್ 15 ಆದ್ಮೇಲೆ 16, ನೋ 17. ನೆಕ್ಸ್ಟ್ 17 ಆದ್ಮೇಲೆ ಏನು, 18, ನೋ 19 ಹೌದಾ. ನೋಡ್ರಿ 4 ಬೆಸ ಸಂಖ್ಯೆಗಳದಾವ್. ಹಾಗಾದ್ರೆ ಇವ್ನ ಎಷ್ಟು ಕೂಡಿಸ್ರಿ ಎಷ್ಟಾಯ್ತು ನೋಡ್ರಿ, ಹೌದಾ 9 16 ಹೌದಾ, 21 24 ಇದೆ ಹೌದಾ. 2 4 3 4 5 6 ಅಂತ ಇದೆ. ಗೊತ್ತಾಯ್ತಿಲ್ಲ ಮೇಡಮ್ ಏನೇನೇನ ಕ್ಯಾಲ್ಕುಲೇಟ್ ಮಾಡಿದ್ರು ಅಂತ. ಬೇಕಾದ್ರೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಈ ರೀತಿ ಇಟ್ಕೋಬಹುದು, 13 15 17 19 ಅಂತ. ಕರೆಕ್ಟ್. ಇಲ್ಲಿ ಕುಡಿಸ್ರಿ ನೋಡೋಣ, ಕುಡ್ಸಲಿಕ್ ಬರುತ್ತಲ್ಲ. ಓಕೆ, 9 10 16 ಆಯ್ತು. 16 5 ಎಷ್ಟಾಯ್ತು, 21 ಆಯ್ತು. 21 3 ಎಷ್ಟಾಯ್ತು, ವೆರಿ ಗುಡ್ 24 ಆಯ್ತು ಹೌದಾ. 2 3 4 5 6. ಮೇಡಮ್ ನಮ್ಗೆಲ್ಲ ಕುಡ್ಸು ಲೆಕ್ಕ ಬರ್ತಾ ಇದ್ದವು, ನೀವು ಈ ರೀತಿ ತೋರಿಸ್ಬೇಡ್ರಿ. ಈ ರೀತಿ ತೋರಿಸಿದ್ರೆ ನಿಮ್ಗೆ ಹಿಂಗ್ ಕನ್ಫ್ಯೂಸ್ ಆದ್ರೆ ಹಿಂಗ್ ಇಟ್ಕೊಂಡ್ ಮಾಡ್ರಿ ಅಂತ ನಾನು ಅಷ್ಟೇ ತೋರಿಸಿದ್ದು ಹೌದಾ. ನಿಮ್ಗೆ ಬರುವುದಿಲ್ಲ ಅಂತಲ್ಲ, ಈ ರೀತಿ ಮಾಡುವಾಗ ಸಮ್ ಟೈಮ್ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇರ್ತೈತಿ. ಅವಾಗ ಈ ರೀತಿ ಇಟ್ಕೊಂಡ್ ಮಾಡ್ರಿ, ತಪ್ಪುವಂತ ಚಾನ್ಸು ಇಲ್ಲ. ಹಾಗಾದ್ರೆ 4 ಬೆಸ ಸಂಖ್ಯೆಗಳನ್ನ ಕೂಡಿಸಿದಾಗ ನನಗೆ 64 ಬಂತು. ಕ್ರಮಾನುಗತ ಬೆಸ ಸಂಖ್ಯೆಗಳು. ಯಾವ ಬೆಸ ಸಂಖ್ಯೆಗಳನ್ನ ಕೂಡಿಸೋದ್ರಿಂದ ನನಗೆ ಘನ ಸಂಖ್ಯೆಗಳು ಬರುವುದಿಲ್ಲ. ನೆನ್ಪಿಟ್ಕೋರಿ ನಾನು ಹೇಳುವಂತ ಲೈನು. ಯಾವ್ಯಾವ ಬೆಸ ಸಂಖ್ಯೆಗಳಲ್ಲ, ಆ ವರ್ಡ್ ಏನಿದೆ, ಕ್ರಮಾನುಗತ ಬೆಸ ಸಂಖ್ಯೆಗಳು. ಕ್ರಮಾನುಗತ ಬೆಸ ಸಂಖ್ಯೆಗಳು. ಇಲ್ಲಿ 1 ಆದ್ಮೇಲೆ ನಾ ಡೈರೆಕ್ಟ್ 5 ತಗೊಂಡಿಲ್ಲ, 8 11 13 ತಗೊಂಡಿಲ್ಲ, 3 5 ಅದರ ನೆಕ್ಸ್ಟ್ ಬರುವಂತ ಬೆಸ ಸಂಖ್ಯೆಗಳು, ಅದರ ನೆಕ್ಸ್ಟ್ ಬರುವಂತ ಬೆಸ ಸಂಖ್ಯೆಗಳನ್ನ ತಗೊಂಡಿದೆ. ಹಾಗಾದ್ರೆ 64 ಇದೆ. ಸೊ 64ರ ಘನಮೂಲ ಎಷ್ಟು, ಯಾವ ಸಂಖ್ಯೆಯನ್ನ 3 ಸತಿ ಗುಣಾಕಾರ ಮಾಡಿದಾಗ ನನಗೆ ಎಷ್ಟು ಬರುತ್ತಾ, 64 ಬರ್ತೈತಿ. ಹಾಗಾದ್ರೆ ಯಾವ ಸಂಖ್ಯೆ ಅದು, 4. ಇಲ್ಲಿ ಸಿಂಪಲ್ ಸಿಕ್ತೈತಿ ನಿಮ್ಗೆ, 1 2 3 4. ಇಲ್ಲಿ 64 ಬಂತು. ಬಟ್ ನಿಮ್ಗ ಘನಮೂಲ ಎಷ್ಟು ಅನ್ನೋದು ಗೊತ್ತಿಲ್ಲ. ಯಾವ ಸಂಖ್ಯೆಯನ್ನ ಗುಣಿಸಿದಾಗ 64 ಬರ್ತೈತಿ, ನೀವು ಮತ್ತೆ ಗುಣಾಕಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇಲ್ಲೇ ಗೊತ್ತಿದಾವ್ ಎಷ್ಟು ಸಂಖ್ಯೆಗಳ ಬೆಸ ಸಂಖ್ಯೆಗಳದಾವ ಇಲ್ಲಿ, 1 2 3 4. ಕರೆಕ್ಟ್ ಹೌದಾ. ನೀವು ಎಲ್ಲೋ ಮತ್ತೆ ಹುಡುಕುವಂತ ಅವಶ್ಯ ಇಲ್ಲ ಅಂತ ಹೇಳಿದೆ ನಾನು ನಿಮ್ಗೆ ಹೌದಾ. ಒಂದ್ ಬೆಸ ಸಂಖ್ಯೆ 1, 2 ಬೆಸ ಸಂಖ್ಯೆಗಳು
ಕೂಡಿದ್ರೆ 8 ಬಂತು. ಹಾಗಾದ್ರೆ 8ರ ಘನಮೂಲ 2 ಸಂಖ್ಯೆಗಳು 2. ಹೌದಾ? 27 ಇದರ ಘನಮೂಲ 3 ಬೆಸ ಸಂಖ್ಯೆಗಳು 3. 64 ಅದರ ಘನಮೂಲ 4 ಬೆಸ ಸಂಖ್ಯೆಗಳು. ಹಾಗಾದ್ರೆ 4 ಬೆಸ ಸಂಖ್ಯೆಗಳು ಅಂದ್ರೇನು? 64ರ ಘನಮೂಲ ಅಂತೇಳಿ ನಾವು ಈಸಿಯಾಗಿ ಹೇಳ್ಬೋದು. ಸೊ 64 ಅಂದ್ಬಿಟ್ಲಿ. ಅಥವಾ ಸಮ್ ಟೈಮ್ 125. ಅವಾಗ ನೀವು ವಿಚಾರ ಮಾಡೋದು 125 ಯಾವ್ದನ್ನು ಗುಣಾಕಾರ ಮಾಡಿದಾಗ ಬರ್ತೈತಿ ಯಾವ್ದು? ಅದಕ್ಕಿಂತ ಇಲ್ಲಿ ನಿಮ್ಗ ಈಸಿ ಅಂದ್ರೆ ನಿಮ್ಗೆ ಒಂಚೂರು ಫನ್ ಆಗಿಯೂ ಇರ್ತೈತಿ. ಸೊ ಈಸಿಯಾಗಿ ನೀವು ಏನ್ ಮಾಡ್ಬೋದು, ಇದರ ನೆಕ್ಸ್ಟ್ ಬರುವಂತ 5 ಬೆಸ ಸಂಖ್ಯೆಗಳನ್ನ ಕೂಡಿಸ್ರಿ, ಅವಾಗ 125 ಬರ್ತೈತಿ. ಆ 125ರ ವರ್ಗಮೂಲ ಎಷ್ಟಾಗತ್ತೆ? ಹಾಗಾದ್ರೆ ನಮ್ಗೆ ಏನಾಗತ್ತ? 5 ಆಗತ್ತ. ಹೌದಾ? ಸೊ ಇಲ್ಲಿಗೆ ಮೇನ್ ಬೇಸಿಕ್ ಇರುವಂತ ಕಾನ್ಸೆಪ್ಟ್ ಅನ್ನ ಹೇಳ್ತಾ ನಾವು ಯಾವ ಒಂದು ಟಾಪಿಕ್ ಅನ್ನ ಮುಗಿಸಿದ್ವಿ? ವರ್ಗ ಮತ್ತು ಘನಗಳು ಅನ್ನುವಂತ ಟಾಪಿಕ್ ಅನ್ನ ಮುಗಿಸಿದ್ವಿ. ಸೊ ನಾನ್ ನಿಮ್ಗೊಂದು ಆಕ್ಟಿವಿಟಿಯನ್ನ ಕೊಡ್ತಾ ಇದ್ದೀನಿ. ಹೌದಾ? ಸೊ ನೀವು ಕ್ಲಾಸ್ ನಲ್ಲಿ ಏನ್ ಮಾಡ್ಬೇಕು? ಒಂದು ಕಾರ್ಡ್ ಶೀಟ್ ಅನ್ನ ತಗೊಂಡು, ನಾ ವರ್ಗವನ್ನ ಹೇಳುವಾಗೂ ಹೇಳಿದ್ದೆ ನಿಮ್ಗೆ, ಕಾರ್ಡ್ ಶೀಟ್ ಅನ್ನ ತಗೊಂಡು ವರ್ಗಮೂಲಗಳು, ಘನ ಮೂಲಗಳು ಅಂತ ಬರೆದು, ಸೊ ಈ ರೀತಿ ಬರೆದು ಚಾರ್ಟ್ ಮಾಡಿ ನಿಮ್ಮ ಕ್ಲಾಸ್ ನಲ್ಲಿ ಹಾಕ್ರಿ. ಆಲ್ಮೋಸ್ಟ್ ಎಲ್ಲಾ ಸ್ಕೂಲ್ ನಲ್ಲಿ ಇರ್ತಾವು. ಆದ್ರೂ ಈಗ ನಿಮ್ಮ ನೆಕ್ಸ್ಟ್ ಕ್ಲಾಸ್ ನಲ್ಲಿ, ನೆಕ್ಸ್ಟ್ ವೀಕ್ ನಲ್ಲಿ ನಾನು ನಿಮ್ಗೆ ಹೋಮ್ ವರ್ಕ್ ಅನ್ನ ಕೇಳ್ತೀನಿ, ಯಾರು ಮಾಡಿದೀರಾ ಅಂತ ಹೇಳಿ. ನೀವ್ ಏನಂತ ಬರ್ಕೊಂಡ್ ಬರ್ಬೇಕು? ವರ್ಗಮೂಲಗಳು. ಹೌದಾ? ವರ್ಗಮೂಲಗಳು, ಘನ ಅದೇ ರೀತಿ ಘನಮೂಲಗಳು, ಅವನ್ನ ಹಿಂಗ ಬರೋದು. ಹೌದಾ? ನಾವೇನ್ ಮಾಡ್ಬೇಕು? ಬರ್ಕೊಂಡ್ ಬರ್ಬೇಕು. ಕರೆಕ್ಟ್? ಹೌದಾ? ಈ ರೀತಿ. ಸೊ ನೀವು ಈ ರೀತಿ ಅಲ್ಲಂದ್ರು ಮತ್ತೆ ನೀವು ವರ್ಗಮೂಲಗಳು, ಘನಮೂಲಗಳನ್ನ ಈ ರೀತಿ ಬರಿಬೇಕು. ವರ್ಗ 1 ಸ್ಕ್ವೇರ್ ಅಂತ ಇದ್ರೆ 1 ಇಂಟು 1. ಹೌದಾ? 2 ಸ್ಕ್ವೇರ್ 2 ಇಂಟು 2. ಹೌದಾ? 3 ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಇಂಟು 3. ಈ ರೀತಿ ಇಸ್ ಈಕ್ವಲ್ ಟು 1 ಇಸ್ ಈಕ್ವಲ್ ಟು 4 ಇಸ್ ಈಕ್ವಲ್ ಟು 9. ಈ ರೀತಿ ನೀವು ನಿಮ್ಮ ಚಾರ್ಟ್ ನಲ್ಲಿ ವರ್ಗಮೂಲಗಳು, ಘನ ಮತ್ತು ಘನಮೂಲಗಳ ಒಂದು ಚಾರ್ಟ್ ಅನ್ನ ರೆಡಿ ಮಾಡ್ಬೇಕು. ಮತ್ತೆ ಅದೇ ರೀತಿ ನಿಮ್ಮ ನೋಟ್ಬುಕ್ ನಲ್ಲಿ ಕೂಡ ನನಗೆ 1 ರಿಂದ 20ರವರೆಗೆ 20ರವರೆಗೆ ಹೌದಾ? 20ರವರೆಗೆ ಏನ್ ಬರಿಬೇಕು? ವರ್ಗಮೂಲಗಳನ್ನ ಏನ್ ಈ ಪ್ಯಾಟರ್ನ್ ಅಲ್ಲಿ ತೋರಿಸಿದೇನಲ್ಲ, ಇದೇ ರೀತಿ ನೀವು ಬರಿಬೇಕು. ಇದು ನೆಕ್ಸ್ಟ್ ಕ್ಲಾಸ್ ಅಂದ್ರೆ ನೆಕ್ಸ್ಟ್ ವೀಕ್ ನಲ್ಲಿ ನಾನು ನಿಮ್ಗೆ ಕೇಳ್ತೀನಿ. ಹೌದಾ? ಓಕೆ ಓಕೆ. ಸೊ ಹಾಗಾದ್ರೆ ನಮ್ದು ಇಲ್ಲಿಗೆ ವರ್ಗ ಮತ್ತು ಘನಗಳು ಅನ್ನೋ ಒಂದು ಟಾಪಿಕ್ ಮುಕ್ತಾಯವಾಯಿತು. ಹೌದಾ? ಹಾಗಾದ್ರೆ ಇದರಲ್ಲಿ ನಾವು ಒಂದಿಷ್ಟು MCQ ಕ್ವಶನ್ಸ್ ಗಳನ್ನ ತಗೊಂಡ್ ಬಂದಿದ್ದೀನಿ. ಸೊ MCQ ಕ್ವಶನ್ಸ್ ಗಳನ್ನ ನೋಡೋಣ. ಓಕೆ, ವೆರಿ ಗುಡ್. ನೋಡೋಣ ಯಾರು ಕರೆಕ್ಟ್ ಆನ್ಸರ್ ಕೊಡ್ತೀರಾ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ ಓಕೆ, ಕಾಣಿಸ್ತಾ ಇದೆಲ್ಲ ಸ್ಕ್ರೀನ್? ಓಕೆ, ಕಾಣಿಸ್ತಾ ಇದೆ ಸ್ಕ್ರೀನ್ ನಂದು? ಓಕೆ, ಹಾಗಾದ್ರೆ 144ರ ವರ್ಗಮೂಲ ಎಷ್ಟು? ಆಪ್ಷನ್ ಎ 10, ಆಪ್ಷನ್ ಬಿ 11, ಆಪ್ಷನ್ ಸಿ 12, ಆಪ್ಷನ್ ಡಿ 14 ಅಂತ ಇದೆ. 144ರ ವರ್ಗಮೂಲ ಎಷ್ಟು? ಯಾವ್ದು ಹಾಗಾದ್ರೆ? ನೋಡೋಣ. ನೀವು ಕೊಟ್ಟಿರುವ ಆನ್ಸರ್ ಅನ್ನ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ, ನಂಗೆ ಗೊತ್ತಿಲ್ಲ. ಹೌದಾ? ಸೊ ನೀವು ಕೊಟ್ಟಿರುವ ಆನ್ಸರ್ ಅನ್ನ, ಓಕೆ ಹೌದಾ? ಓಕೆ, ನೆಕ್ಸ್ಟ್. ಯಾವ ಸಂಖ್ಯೆಯನ್ನು ಗುಣಿಸಿದರೆ 196 ಸಿಗುತ್ತದೆ? ಹೌದಾ? ಯಾವ ಸಂಖ್ಯೆಯನ್ನ ಗುಣಾಕಾರ ಮಾಡಿದ್ರೆ ನನಗೆ 196 ಸಿಗ್ತೈತೆ ನೋಡ್ರಿ. 12 ಮಾಡಿದ್ರೆ ಸಿಗ್ತೈತೋ, 13 ಮಾಡಿದ್ರೆ ಸಿಗ್ತೈತೋ, 14 ಮಾಡಿದ್ರೆ ಸಿಗ್ತೈತೋ, ಅಥವಾ 15 ಮಾಡಿದ್ರೆ ಸಿಗ್ತೈತೋ? ನೋಡೋಣ. 14 ಅಂತ ಬರ್ತಾ ಇದೆ ಆನ್ಸರ್. ಚೆಕ್ ಮಾಡೋಣ. ಓಕೆ, ಇವಾಗ ನಾ ಜಸ್ಟ್ ಇದು ಮಾಡ್ತೇನೆ. 625ರ ವರ್ಗಮೂಲ ಯಾವುದು? ಅಂದ್ರೆ ಯಾವ ಸಂಖ್ಯೆಯನ್ನ
ನಾವೇನ್ ಮಾಡ್ಬೇಕು, 2 ಸತಿ ಗುಣಾಕಾರ ಮಾಡಿದಾಗ ನನಗೆ 625 ಬರ್ತೈತಿ. ಹಾಗಾದ್ರೆ ಯಾವ ಸಂಖ್ಯೆ ಇರ್ಬೋದು ನೋಡ್ರಿ ಅದು? ಆಪ್ಷನ್ ಎ 15 ಇದೆ, ಆಪ್ಷನ್ ಬಿ 20 ಇದೆ, ಆಪ್ಷನ್ ಸಿ 25 ಇದೆ, ಆಪ್ಷನ್ ಡಿ 30 ಇದೆ. ಯಾವ್ದಾಗಾದ್ರೆ? ಆಪ್ಷನ್ ಸಿ ಅಂತ ಹೇಳ್ತಾ ಇದ್ದಾರೆ, ಆಪ್ಷನ್ ಬಿ ಅಂತ ಹೇಳ್ತಾ ಇದ್ದಾರೆ, ಆಪ್ಷನ್ ಎ ಅಂತ ಹೇಳ್ತಾ ಇದ್ದಾರೆ. ಯಾವ್ದನ್ನ ಕನ್ಸಿಡರ್ ಮಾಡ್ಲಿ ನಾನು? ಹೆಚ್ಚಿಗೆ ಯಾವ ಸ್ಟೂಡೆಂಟ್ಸ್ ಯಾರು ಹೆಚ್ಚಿಗೆ ಹೇಳ್ತಾ ಇದಾರ? 25 ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಓಕೆ, ಕರೆಕ್ಟ್ ಇದೆ ಇಲ್ಲ? ಯಾವ ಸಂಖ್ಯೆಯ ವರ್ಗವು 169 ಅಂದ್ರೆ ಯಾವ ಸಂಖ್ಯೆನ 2 ಸತಿ ಗುಣಾಕಾರ ಮಾಡಿದಾಗ ನನಗೆ 169 ಬರ್ತೈತಿ ನೋಡ್ರಿ. ಆಪ್ಷನ್ ಎ 11 ಇದೆ, ಆಪ್ಷನ್ ಬಿ 12 ಇದೆ, ಆಪ್ಷನ್ ಸಿ 13 ಇದೆ, ಆಪ್ಷನ್ ಡಿ 14 ಇದೆ. ಯಾವುದು? ಓಕೆ, ಆಪ್ಷನ್ ಸಿ ಅಂತ ಬರ್ತಾ ಇದೆ ಆನ್ಸರ್. ನೋಡೋಣ. ಓಕೆ, ನೆಕ್ಸ್ಟ್. ಕೆಳಗಿನವುಗಳಲ್ಲಿ ಯಾವುದು ಪೂರ್ಣ ವರ್ಗ ಸಂಖ್ಯೆ? ಹೌದಾ? ಅಲ್ಲಿ ಆಪ್ಷನ್ ಎ 18 ಇದೆ, 25 ಇದೆ, 30 ಇದೆ, 40 ಇದೆ. ಪೂರ್ಣ ವರ್ಗ ಸಂಖ್ಯೆ. ವರ್ಗ ಸಂಖ್ಯೆ ಅಂದ್ರೆ ನಿಮ್ಗೆ ಹೇಳಿದ್ ನಾನು ಲಾಸ್ಟ್ ಕ್ಲಾಸ್ ನಲ್ಲಿ. ಹೌದಾ? 18 ವರ್ಗ ಸಂಖ್ಯೆನೋ, 30, 40, 25. ಹೌದಾ? ಸೊ ಬಹಳ ಸ್ಟೂಡೆಂಟ್ಸ್ ಆಪ್ಷನ್ ಬಿ ಅಂತ ಹೇಳ್ತಾ ಇದ್ದಾರೆ, ಒಂದಿಷ್ಟು ಸ್ಟೂಡೆಂಟ್ಸ್ ಆಪ್ಷನ್ ಎ ಅಂತ ಹೇಳ್ತಾ ಇದ್ದಾರೆ. ಯಾವ್ದನ್ನ ಲಾಕ್ ಮಾಡ್ಲಿ ನಾನು? ಓಕೆ, ಆಪ್ಷನ್ ಬಿ ಅನ್ನ ಲಾಕ್ ಮಾಡಿದೆ. ನೆಕ್ಸ್ಟ್. ಯಾವ ಸಂಖ್ಯೆಯ ಏಕಾಂಕ ಸ್ಥಾನದಲ್ಲಿ ಅಂದ್ರೆ ಬಿಡಿ ಸ್ಥಾನದಲ್ಲಿ 6 ಇದ್ದರೆ ಅದರ ವರ್ಗದ ಏಕಾಂಕ ಅಂದ್ರೆ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಬರುತ್ತದೆ? ಅಂದ್ರೆ ನಿಮ್ಗೆ ಹೇಳಿದೆ ನಾನು, ಬಿಡಿ ಸ್ಥಾನದಲ್ಲಿ ಏನಿತ್ತು ಅದ್ರ ವರ್ಗ ಮಾಡಿದಾಗ ಯಾವ ಸಂಖ್ಯೆ ಬರ್ತೈತಿ ಅಂತ ಹೇಳಿ. ಹೌದಾ? ಹಾಗಾದ್ರೆ ಯಾವ್ದಿರ್ಬೋದು ಅದು? 2, 4, 6, 8 ಅಂತ ಇದೆ. ಹೌದಾ? ಯಾವ ಆಪ್ಷನ್ ಅನ್ನ ನಾನು ತಗೊಳ್ಳಿ? ಓಕೆ, ಆಪ್ಷನ್ ಸಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ, ನೆಕ್ಸ್ಟ್ ಮಕ್ಕಳ. 15ರ ವರ್ಗ ಎಷ್ಟು? 15ರ ವರ್ಗ ಎಷ್ಟು? ಆಪ್ಷನ್ ಎ 125, ಆಪ್ಷನ್ ಬಿ 200, ಆಪ್ಷನ್ ಸಿ 225, ಆಪ್ಷನ್ ಡಿ 250 ಅಂತ ಇದೆ. ಹಾಗಾದ್ರೆ 15ರ ವರ್ಗ ಎಷ್ಟಂತ ಕನ್ಸಿಡರ್ ಮಾಡ್ಲ ನಾನು? 15 ಎಷ್ಟು? ಹೌದಾ? ಸೊ ಆಪ್ಷನ್ ಸಿ ಅಂತ ಹೇಳ್ತಾ ಇದ್ದಾರೆ ಮಕ್ಕಳು. ಸೊ ಅದನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಮಕ್ಕಳ. √81 ಪ್ಲಸ್ √49ರ ಮೌಲ್ಯ ಎಷ್ಟು? ಅಂದ್ರೆ ನೀವೇನ್ ಮಾಡ್ಬೇಕು ಇವಾಗ? ನಾನು ಕ್ಲೂ ಕೊಡ್ತಾ ಇದ್ದೀನಿ. 81ರ ವರ್ಗಮೂಲ ಆಮೇಲೆ 49ರ ವರ್ಗಮೂಲವನ್ನ ತಗೊಳ್ಳಿ, 2 ಆಡ್ ಮಾಡ್ರಿ. ಎಷ್ಟಾಯ್ತು? ಕ್ಲೂ ಕೊಡ್ತಾ ಇದ್ದೀನಿ ನಾನು. ಹೌದಾ? ಹೇಳಿ ಮಕ್ಕಳೇ, ಹೇಳಿ. 14, 16, 18, 20. ವೆರಿ ಗುಡ್, ಬರ್ತಾ ಇದೆ ಆನ್ಸರು. ಓಕೆ, ಎಸ್ ಎಸ್. ಓಕೆ, ಸೊ ನಾ ಯಾವ್ದನ್ನ ಕನ್ಸಿಡರ್ ಮಾಡ್ಲಿ? ಬಿ ಅಂತ ಕನ್ಸಿಡರ್ ಮಾಡ್ಲಿ ಹಾಗಾದ್ರೆ ನಿಮ್ಮ ಪ್ರಕಾರ? ಓಕೆ, ಬಿ ಅಂತ ಕನ್ಸಿಡರ್ ಮಾಡಿದೆ. ನೆಕ್ಸ್ಟ್. ಯಾವುದೇ ಪೂರ್ಣ ವರ್ಗ ಸಂಖ್ಯೆಯ ವರ್ಗಮೂಲವು ಯಾವುದೇ ಪೂರ್ಣ ವರ್ಗ ಸಂಖ್ಯೆಯ ವರ್ಗಮೂಲವು ಯಾವಾಗಲೂ ಬೆಸ ಸಂಖ್ಯೆ, ಯಾವಾಗಲೂ ದಶಮಾಂಶ ಸಂಖ್ಯೆ, ಯಾವಾಗಲೂ ಒಂದು ಪೂರ್ಣ ಸಂಖ್ಯೆ, ಯಾವಾಗಲೂ ಋಣಾತ್ಮಕ ಸಂಖ್ಯೆಯಾಗಿರುತ್ತದೆ. ಯಾವ್ದು ಹಾಗಾದ್ರೆ? ಒಂದು ಪೂರ್ಣ ವರ್ಗ ಸಂಖ್ಯೆಯ ವರ್ಗಮೂಲವೂ ಕೂಡ ನಮ್ಗ ಏನಾಗಿರ್ತೈತಿ? ಹೇಳಿ ಮಕ್ಕಳ. ಆಪ್ಷನ್ ಎ ನ, ಬಿ ನ, ಸಿ ನ, ಡಿ ನ? ಹೇಳಿ. ಓಕೆ, ಆಪ್ಷನ್ ಸಿ ಅಂತ ಹೇಳ್ತಾ ಇದ್ದಾರೆ ಮಕ್ಕಳು. ಸೊ ಅದನ್ನ ನಾನು ಕನ್ಸಿಡರ್ ಮಾಡ್ತೇನೆ. ಓಕೆ, ಸೊ 1ರಿಂದ 20ರವರೆಗೆ ಎಷ್ಟು ಪೂರ್ಣ ವರ್ಗ ಸಂಖ್ಯೆಗಳಿವೆ? ಎಷ್ಟು ಪೂರ್ಣ ವರ್ಗ ಸಂಖ್ಯೆಗಳಿವೆ? ಹಾಗಾದ್ರೆ 1ರಿಂದ 20ರವರೆಗೆ ಎಷ್ಟಿದಾವು? ಆಪ್ಷನ್ ಎ 3 ಇದಾವು, ಆಪ್ಷನ್ ಬಿ 4 ಇದಾವು, ಆಪ್ಷನ್ ಸಿ 5 ಇದಾವು, ಆಪ್ಷನ್ ಡಿ 6 ಇದಾವು. ಎಷ್ಟಾಗತ್ ನೋಡ್ರಿ? ಎಷ್ಟು? 1ರಿಂದ 20. ಆಪ್ಷನ್ ಎ ನ, ಬಿ ನ, ಸಿ ನ, ಡಿ ನ?
ಓಕೆ, ಆಪ್ಷನ್ ಬಿ ಅಂತ ಹೇಳ್ತಾ ಇದ್ದಾರೋ ಅದನ್ನ ಲಾಕ್ ಮಾಡ್ತೇನೆ. ಓಕೆ, ಸೊ ನಮ್ದು ಏನಾಯ್ತು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು 10 ಮುಗ್ದು. ಹಾಗಾದ್ರೆ ಇವಾಗ ಸಬ್ಮಿಟ್ ಎಕ್ಸಾಮ್ ಅಂತ ಕೊಡೋಣ. ಓಕೆ ಓಕೆ, ಎಕ್ಸಾಮ್ ಕಂಪ್ಲೀಟೆಡ್. ಓಕೆ, ಸೊ ನೋಡ್ರಿ, ನಾವು ಹೇಳಿರುವಂತ ಹಂಗೆ ನಾವು ಏನ್ ಮಾಡಿದ್ವಿ, ಆನ್ಸರ್ ಅನ್ನ ಹಾಕಿದ್ವಿ. ಬಟ್ ಕರೆಕ್ಟ್ ಇದಾವಲ್ಲ ಅಂತ ಚೆಕ್ ಮಾಡೋಣ. ನೋಡ್ರಿ, ಫಸ್ಟ್ ಆನ್ಸರ್ ಕರೆಕ್ಟ್, ವೆರಿ ಗುಡ್ ಮಕ್ಕಳ. ಸೆಕೆಂಡ್ ಆನ್ಸರ್ ಕೂಡ ಕರೆಕ್ಟ್, ಥರ್ಡ್ ಕರೆಕ್ಟ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್, ಏಟ್, 9, 10. ಓಕೆ, ವೆರಿ ಗುಡ್ ಮಕ್ಕಳ. ಹೌದಾ? ಓಕೆ, ಸೊ ಇಲ್ಲಿಗೆ ನಮ್ದು ಏನಾಯ್ತು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಒಂದು ಸೆಷನ್ ಹೋಗಿತ್ತು. ಓಕೆ, ಸೊ ಇಲ್ಲಿಗೆ ಏನಾಯ್ತು, ನಮ್ದು ಒಂದು ವರ್ಗ ಮತ್ತು ಘನಗಳನ್ನು ಒಂದು ಟಾಪಿಕ್ ಮುಗೀತು. ಅದರ ಜೊತೆಗೆ ಇರುವಂತ ಒಂದು MCQ ಸೆಷನ್ ಅನ್ನು ಮುಗೀತು. ಸೊ ಇಲ್ಲಿವರೆಗೆ ನಾನು ಹೇಳಿರುವಂತ ಕ್ಲಾಸು ನಿಮ್ಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಈ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ದು ಇನ್ನೂ ಒಂದು ಸೆಷನ್ ಇದೆ. ಯಾವುದು? ಕ್ರಿಟಿಕಲ್ ಥಿಂಕಿಂಗ್ ಸೆಷನ್, ಅಂದ್ರೆ ವಿಮರ್ಶಾತ್ಮಕ ಚಿಂತನೆ ಅನ್ನೋ ಒಂದು ಸೆಷನ್ ಇದೆ. ಇದನ್ನ ಮುಗಿಸಿ ಅದನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಇದನ್ನ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು ಮಕ್ಕಳ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು.